ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ 2025 ಮಾರ್ಚ್ನಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ 1 ಅಂದರೆ ಪರೀಕ್ಷೆ 1 ಏನು ನಡೀತು ಅದರಲ್ಲಿ ಪ್ರಶ್ನೆ ಪತ್ರಿಕೆ ಏನಿತ್ತು ಆ ಒಂದು ರಾಜ್ಯಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಾನು ಪ್ರಶ್ನೋತ್ತರಗಳ ಜೊತೆಯಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರ್ತವೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ನೋಡಿ, ಸಾಮಾನ್ಯವಾಗಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಧ್ಯಯನ ಮಾಡುವಂಥದ್ದು ಕೂಡ ಬಹಳ ಮುಖ್ಯ. ವಿದ್ಯಾರ್ಥಿಗಳು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡಾಗ ಅವರಿಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು, ಅವುಗಳಿಗೆ ಉತ್ತರಗಳನ್ನ ಬರೆದು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಎಷ್ಟು ಸಮಯದಲ್ಲಿ ಬರೀಬೇಕು ಮತ್ತು ಯಾವ್ಯಾವ ಪ್ರಶ್ನೆಗಳಿಗೆ ಎಷ್ಟೆಷ್ಟು ಸಮಯವನ್ನು ನಿಗದಿಪಡಿಸ್ಕೋಬೇಕು ಇವೆಲ್ಲವನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ವಿದ್ಯಾರ್ಥಿಗಳು ಉತ್ತರಿಸಿ ಅವನ್ನು ಅಭ್ಯಾಸ ಮಾಡಿದರೆ ತುಂಬ ಒಳ್ಳೆಯದು. ಅದರಲ್ಲೂ ಹಿಂದಿನ ಒಂದು ಸಾಲಿನಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಗಳು 3 ಪ್ರಶ್ನೆ ಪತ್ರಿಕೆಗಳಿದೆ. ಅವನ್ನ ಮುಂದಿನ ಒಂದು ವಿಡಿಯೋಗಳಲ್ಲಿ ಇನ್ನೂ 2 ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ. ಈ ಒಂದು ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳಿರ್ತವೆ, ಅವುಗಳನ್ನ ಕೂಡ ಗಮನಿಸ್ಕೊಂಡಾಗ ನಿಮಗೆ ಹೆಚ್ಚಿನ ಅಂಕಗಳನ್ನ ಗಳಿಸಲಿಕ್ಕೆ ಆ ಒಂದು ಪ್ರಶ್ನೆ ಪತ್ರಿಕೆಗೆ ಸಮಂಜಸವಾಗಿ ಸೂಕ್ತವಾಗಿ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡಿದ್ದೇನೆ, ಅವುಗಳನ್ನ ಗಮನಿಸ್ಕೊಳ್ಳಿ ಅಂತ ಹೇಳ್ತಾ ನಾವು ನೇರವಾಗಿ ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ನೋಡಿ, ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆ ಈ ರೀತಿಯಲ್ಲಿ ಇರುತ್ತೆ. ಇಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತೋರಿಸಿದ್ದೇನೆ. 2025 ವಾರ್ಷಿಕ ಪರೀಕ್ಷೆ 1ರಲ್ಲಿ ಬಂದಿದ್ದಂಥ ಪ್ರಶ್ನೆ ಪತ್ರಿಕೆ ಇದು. ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ಕೊಳ್ಳಿ. ಆನಂತರದಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ನೋಡ್ತಾ ಹೋಗ್ಬೋದು. ಇಲ್ಲಿ ಕೆಲವು ಚಿತ್ರ ಸಮೇತ ಕೂಡ ಪ್ರಶ್ನೆಗಳು ಇರ್ತವೆ, ಅವುಗಳನ್ನು ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೊಂಡಿರಬೇಕಾಗತ್ತೆ. ನೋಡಿ, ಈ ರೀತಿ ಪ್ರಶ್ನೆ ಪತ್ರಿಕೆ ಇದೆ. ಇಲ್ಲಿ ಮೊದಲನೇದಾಗಿ ಕೆಲವು ಸೂಚನೆಗಳನ್ನ ಕೊಡಲಾಗಿರುತ್ತೆ. ಆ ಸೂಚನೆಗಳಲ್ಲಿ ಮೊದಲನೇದಾಗಿ ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದಂಥ ಉತ್ತರಗಳನ್ನ ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುತ್ತೆ. ಆ ಅಂಶ ಕೂಡ ಗೊತ್ತಿರಬೇಕಾಗುತ್ತೆ. ಹಾಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಬರೀಬೇಕು. ಅಲ್ಲಲ್ಲೇ ಸೂಚನೆಗಳು ಕೊಟ್ಟಿರ್ತಾರೆ, ಆ ಒಂದು ಮೇಲಿನಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು, ಎಷ್ಟು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಅಂತ ಕೊಟ್ಟಿರ್ತಾರೆ. ಅಷ್ಟನ್ನು ಸಮಂಜಸವಾಗಿ ಬರೆಯುವಂಥ ಪ್ರಯತ್ನ ಮಾಡಿ. ಹಾಗೆ ಪ್ರಶ್ನೆ ಸಂಖ್ಯೆಗಳನ್ನ ಸರಿಯಾಗಿ ಬರೆದು ಅವುಗಳಿಗೆ ಉತ್ತರ ಬರೀಬೇಕು. ಪ್ರಶ್ನೆ ಸಂಖ್ಯೆಗಳು ಬರೆದ್ರೆ ಸಾಕು, ಪ್ರಶ್ನೆಗಳನ್ನ ಬರೆಯುವಂಥ ಅಗತ್ಯ ಇರೋದಿಲ್ಲ. ಪ್ರಶ್ನೆ ಸಂಖ್ಯೆಗಳನ್ನ ಬರೆದ್ರೆ ಸಾಕು. ಹಾಗೆ ಚಿತ್ರವನ್ನು ಒಳಗೊಂಡಂಥ ಪ್ರಶ್ನೆಗಳಿರ್ತವೆ, ಅಂಥ ಒಂದು ಪ್ರಶ್ನೆಗಳಿಗೆ ಯಾರು ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಪ್ರತ್ಯೇಕವಾಗಿ ಈ ಭಾಗ ಇರುತ್ತೆ, ಅದನ್ನು ಗಮನಿಸ್ಕೊಂಡು ಅವರು ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ನಾವು ಈಗ ನೇರವಾಗಿ ಪ್ರಶ್ನೆ ಪತ್ರಿಕೆಗೆ ಹೋದಾಗ ನಾವೀಗ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿ ಮೊದಲನೇದಾಗಿ ಭಾಗ ಎ ಏನಿದೆ, ಇಲ್ಲಿ ಒಂದು ರೋಮನ್ ಅಂಕಿ 1ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇರುತ್ತೆ. ಇಲ್ಲಿ ಪ್ರತಿ ಪ್ರಶ್ನೆಗೂ ಕೂಡ 4 ಆಯ್ಕೆಗಳನ್ನ ನೀಡಲಾಗಿರುತ್ತೆ. ಆ 4 ಆಯ್ಕೆಗಳಲ್ಲಿ ಒಂದು ಉತ್ತರ ಸರಿಯಾಗಿರುತ್ತೆ, ಅದನ್ನು ಆರಿಸಿ ವಿದ್ಯಾರ್ಥಿಗಳು ಬರೀಬೇಕು. ಅದನ್ನು ನಾನಿಲ್ಲಿ ನಿಮಗೆ ಅದು ಮಾರ್ಕ್ ಮಾಡಿ ತೋರಿಸಿದ್ದೇನೆ. ಆದರೆ ನೀವು ಉತ್ತರ ಪತ್ರಿಕೆಯಲ್ಲಿ ಅದರ ಒಂದು ಏನು ABCD ಇರುತ್ತೆ, ಅದು ಯಾವುದು ಸರಿಯಾಗಿರುತ್ತೆ ಅದನ್ನು ಬರೆದು ಆ ಪ್ರಶ್ನೆ ಸಂಖ್ಯೆಯನ್ನು ಬರೆದು ಅದಕ್ಕೆ ಉತ್ತರವನ್ನು ಬರೀಬೇಕಾಗುತ್ತೆ. ಅದನ್ನು ತಿಳ್ಕೊಂಡ್ರೆ ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ನೋಡುವಂಥದ್ದು ಚುನಾವಣೆ ಪದದ ಮೂಲ ಪದ ಅಂತಿದೆ. ಚುನಾವಣೆ, ಎಲೆಕ್ಷನ್ ಅಂತ ಏನೇನು ಪದ ಇದೆ, ಆ ಪದದ ಮೂಲ ಪದ ಯಾವುದು ಅಂತ ಕೇಳಿದಾಗ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ C, ಎಲಿಗರ್, ಅದು ಸರಿಯಾದಂಥ ಉತ್ತರ ಆಗಿದೆ. ಅದನ್ನು ಬರೀಬೇಕು. ಹಾಗೆ ನಾವು ಮುಂದಿನ 2ನೇ ಒಂದು ಪ್ರಶ್ನೆ ನೋಡುವಂಥದ್ದು ಈ ಕೆಳಗಿನ ನಾವುಗಳಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಿದೆ. ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಆಯ್ಕೆಗಳೇನಿದೆ ಅವುಗಳು ಸರಿಯಾಗಿದೆ. ಅಂದರೆ ನಾವು ನೋಡ್ಬೋದು, ಇಲ್ಲಿ ಆಯ್ಕೆ ನೋಡುವ ಸಂದರ್ಭದಲ್ಲಿ ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ, ಹಾಗೆ ಭಾರತೀಯ ವಿದೇಶಾಂಗ ಸೇವೆ ಅಂತ ಇದೆ. ಅದರಲ್ಲಿ 3 ಸರಿಯಾಗಿದೆ. ಆ 3 ಮೊದಲ ಇರುವಂಥ ಸೇವೆಗಳೇನಿದೆ ಆ 3 ಕೂಡ ಅಖಿಲ ಭಾರತ ಸೇವೆಗಳಾಗಿರೋದ್ರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ C ಏನಿದೆ 1, 2, 3 ಮಾತ್ರ ಅಂತ ಇದೆ, ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗಾಗಿ ಅದನ್ನು C ಅಂತ ಬರೆದು ಅದನ್ನು ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋದಾಗ ಇಲ್ಲಿ 3ನೇ ಪ್ರಶ್ನೆ ಜಾತಿ ಆಧಾರಿತ ಅಸಮಾನತೆ ಎಂದರೆ
ಅಂತ ಇದೆ. ಇಲ್ಲಿ ನಾವು ಆಪ್ಷನ್ಗಳನ್ನ ಗಮನಿಸ್ಕೋಬೋದು. ಆಪ್ಷನ್ಗಳನ್ನ ನೋಡಿಕೊಂಡು ಅಲ್ಲಿ ಜಾತಿ ಆಧಾರಿತ ಸಮಾನತೆ ಅಂದರೆ ಏನು ಅಂದರೆ ಜಾತಿಯ ಆಧಾರದಲ್ಲಿ ಮೇಲು ಕೀಳು ಎಂಬಂಥ ಭಾವನೆ ಮಾಡುವಂಥದ್ದು. ಹಾಗಾಗಿ ಆ ಪದದಲ್ಲೇ ಇದೆ, ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಆ ಉತ್ತರವನ್ನು ಬರೀಬೋದು. ಆಪ್ಷನ್ ಎ, ಮೇಲು ಜಾತಿ ಕೀಳು ಜಾತಿ ಎಂಬ ಭಾವನೆ, ಅದನ್ನು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಆಸಿಯಾನ್ ಸಂಘಟನೆ ಯಾವಾಗ ಸ್ಥಾಪನೆ ಆಯಿತು ಅಂತಿದೆ. ಆಸಿಯಾನ್ 10 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಂಥ ಒಂದು ಸಂಘಟನೆ. 1967ರಲ್ಲಿ ಈ ಒಂದು ಸಂಘಟನೆ ಬ್ಯಾಂಕಾಕ್ ಘೋಷಣೆಯ ಮೂಲಕ ಸ್ಥಾಪನೆ ಆಗುತ್ತೆ. ಈ ಒಂದು ಸಂಘಟನೆ ಸ್ಥಾಪನೆ ಆಗಿದ್ದು 1967. ಹಾಗಾಗಿ ಸರಿಯಾದಂಥ ಉತ್ತರ 1967 ಆಗಿದೆ. ಏನು ಆಗ್ನೇಯ ಏಷ್ಯಾ ರಾಷ್ಟ್ರಗಳು, ನಾವು ಥಾಯ್ಲ್ಯಾಂಡ್ ಇರ್ಬೋದು, ಹಾಗೆ ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸ್ ಮುಂತಾದ ಒಂದು 10 ರಾಷ್ಟ್ರಗಳನ್ನ ಅದು ಒಳಗೊಂಡಿದೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಬೇಕಾದ್ರೆ ಅದನ್ನು ಗಮನಿಸ್ಕೋಬೋದು. ಹಾಗೆ ನಾವು ಮುಂದಿನ 5ನೇ ಪ್ರಶ್ನೆಗೆ ಹೋದಾಗ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಉತ್ತರಿಸಿ ಅಂತ ಇದೆ. ನೋಡಿ, ಇಲ್ಲಿ ಚಿತ್ರವನ್ನು ನೀವು ಗಮನಿಸ್ಬೋದು. ಚಿತ್ರವನ್ನು ಗಮನಿಸಿದಾಗ ಅದು ತುಂಬ ಸುಲಭವಾಗಿ ನಮ್ಗೆ ಗೊತ್ತಾಗುತ್ತೆ. ಚಾಚಾ ನೆಹರು ಅವರು ಏನನ್ನು ಹೇಳಿದ್ದಾರೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅವರು ರಾಷ್ಟ್ರಪಿತನ ಅಂದಾಗ ಇಲ್ಲ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಹಾಗೆ ನಾವು ಇನ್ನೊಂದು 2-3 ಆಪ್ಷನ್ಗಳಿದೆ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅವರ ಅಂತ ಅಂದಾಗ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ. ಹಾಗೆ ಉಕ್ಕಿನ ಮನುಷ್ಯನ ಅಂದಾಗ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಹಾಗಾಗಿ ಅವರನ್ನು ಬರಿತೀವಿ. ಹಾಗೆ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ಆಪ್ಷನ್ ಬಿ ಏನಿದೆ, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ, ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅದನ್ನು ಬರೀಬೇಕಾಗಿದೆ. ಇದಿಷ್ಟು ಕೂಡ ಮುಖ್ಯವಾದಂಥ ಪ್ರಶ್ನೆಗಳು. ಇವುಗಳನ್ನ ಗಮನಿಸ್ಕೋಬೇಕು, ಅವುಗಳನ್ನ ಸರಿಯಾದ ರೀತಿಯಲ್ಲಿ ಬರೀಬೇಕಾಗುತ್ತೆ. ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಇಲ್ಲಿ 2ನೇ ರೋಮನ್ ಅಂಕಿ ಗಮನಿಸ್ತೇವೆ. ಆವರಣದಲ್ಲಿ ಕೊಟ್ಟಿರುವಂಥ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಇದೆ. ಅಂದರೆ ಇಲ್ಲೇ ಪದಗಳನ್ನ ಕೊಟ್ಟಿರ್ತಾರೆ, ಉತ್ತರಗಳನ್ನ ಕೊಟ್ಟಿರ್ತಾರೆ, ಅವುಗಳನ್ನ ಸರಿಯಾದದನ್ನು ಆರಿಸಿ ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ನಾವು ನೋಡ್ಬೋದು, ಬೆಂಗಳೂರು, ಉದಾರೀಕರಣ, DMK, ಹಾಗೆ ವಿಧಿ 360, ಅಮರ್ತ್ಯ ಸೇನ್, ಮಹಾತ್ಮ ಗಾಂಧಿ ಅಂತ ಆಪ್ಷನ್ಗಳು ಕೊಟ್ಟಿದ್ದಾರೆ. ಅಲ್ಲಿ ನಾವು ಪ್ರಶ್ನೆಗಳನ್ನ ನೋಡಿದಾಗ 6ನೇ ಪ್ರಶ್ನೆ ನೋಡ್ಬೋದು. ಡ್ಯಾಶ್ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷವಾಗಿದೆ. ಅಲ್ಲಿರುವಂಥದ್ದೇ ಒಂದೇ ಪಕ್ಷ, ಹಾಗಾಗಿ ತುಂಬ ಸುಲಭವಾಗಿ ನಾವು ಉತ್ತರ ಬರೀಬೋದು. ಅದು DMK, ದ್ರಾವಿಡ ಮುನ್ನೇತ್ರ ಕಜಗಂ ಅಂತ ಏನಿದೆ, ಅದು ಸರಿಯಾದಂಥ ಉತ್ತರ. ಹಾಗೆ 2ನೇ ಪ್ರಶ್ನೆ, ಇನ್ನೊಂದು 7ನೇ ಪ್ರಶ್ನೆ ನೋಡುವಂಥದ್ದು, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಡ್ಯಾಶ್ನಲ್ಲಿದೆ, ಅಂದರೆ ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಸರಿಯಾದಂಥ ಉತ್ತರ ಅದು ಬೆಂಗಳೂರು. ಅಲ್ಲಿ ಡ್ಯಾಶ್ನಲ್ಲಿದೆ ಅಂತಂದರೆ ಒಂದೇ ಸ್ಥಳ ಇದೆ, ತುಂಬ ಸುಲಭವಾಗಿ ಗುರುತಿಸಿ ಉತ್ತರ ಬರೀಬೋದು. ಹಾಗಾಗಿ ಅದನ್ನು ಬರೀಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿದಾಗ ಡ್ಯಾಶ್ ರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವತಂತ್ರವಾಗಿದೆ. ನೋಡಿ, ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಿ ಗಾಂಧೀಜಿ ಇದೆ, ಅಮರ್ತ್ಯ ಸೇನ್ ಅವರ ಹೆಸರಿದೆ. ಹಾಗಾಗಿ ಯಾವುದು ಸರಿಯಾದಂಥ ಉತ್ತರ? ನಮ್ಗೆ ಅನಕ್ಷರತೆಯ ವ್ಯಾಖ್ಯಾನಗಳನ್ನ ನೋಡಬೇಕಾದ್ರೆ ನಾವು ಹೇಳ್ತೀವಿ ಅನಕ್ಷರತೆಯು ಒಂದು ಅಸ್ವತಂತ್ರವಾಗಿದೆ ಅಂತ ಹೇಳ್ತೀವಿ. ಹಾಗಾಗಿ ವ್ಯಾಖ್ಯಾನಗಳನ್ನ ಓದಿದರೆ ತುಂಬ ಸುಲಭವಾಗಿ ನಾವು ಗುರುತಿಸ್ಬೋದು. ಗಾಂಧೀಜಿಯವರು ಕೂಡ ಶಿಕ್ಷಣದ ಬಗ್ಗೆ ಹೇಳ್ತಾರೆ, ಶಿಕ್ಷಣವು ಬಾಳಿನ ಬೆಳಕಾಗಿದೆ ಅಂತ ಹೇಳುವಂಥದ್ದು ನಾವು ಗಮನಿಸ್ತೇವೆ. ಹಾಗಾಗಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಇದು ಅಸ್ವತಂತ್ರ ಅಂತ ಹೇಳಿದಾಗ ಅಮರ್ತ್ಯ ಸೇನ್, ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ಇನ್ನೊಂದು ಪ್ರಶ್ನೆ, 9ನೇ ಪ್ರಶ್ನೆ, ಡ್ಯಾಶ್ ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯ ಅಧಿಕಾರವನ್ನು ನೀಡಿದೆ. ಅಲ್ಲಿ ನಿಮಗೆ ಸಂವಿಧಾನದ ಬಗ್ಗೆ ಪ್ರಶ್ನೆಗಳು ಬಂದಾಗ ಡ್ಯಾಶ್ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಬಂದ ತಕ್ಷಣ ಅದಿರುವಂಥದ್ದು ಒಂದೇ ವಿಧಿ 360, ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ಕೊನೆಯ 10ನೇ ಪ್ರಶ್ನೆ, ಬೌದ್ಧಿಕ ಪಲಾಯನವು ಡ್ಯಾಶ್ದ ರಾಜಕೀಯ ಪರಿಣಾಮವಾಗಿದೆ. ಇಲ್ಲಿ ಬೇರೆ ಯಾವುದೋ ಆಪ್ಷನ್ಗಳಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥದ್ದು ಗೊಂದಲ ಮಾಡುವಂಥ ಆಪ್ಷನ್ಗಳು ಕೂಡ ಇಲ್ಲ. ಹಾಗಾಗಿ ತುಂಬ ಸುಲಭವಾಗಿ ಉದಾರೀಕರಣ ಅಂತ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸೆಕ್ಷನಲ್ಲೂ ಕೂಡ ತುಂಬ ಈಸಿಯಾಗಿ ವಿದ್ಯಾರ್ಥಿಗಳು 5ಕ್ಕೆ 5 ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗೆ ನಾವು ಮುಂದಿನ ವಿಭಾಗಕ್ಕೆ ಹೋದಾಗ ಇಲ್ಲಿ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳನ್ನ ನಾವು ಕಾಣ್ತೇವೆ. ಆ ಕಡೆ ಭಾಗದಲ್ಲಿ ನಿಮಗೆ ಕೆಲವು ಅಂಶಗಳನ್ನ ABCDE ಅಂತ ಕೊಟ್ಟಿರ್ತಾರೆ. ಹಾಗೆ ಈ ಕಡೆ ಭಾಗದಲ್ಲಿ 1 2 3 4 5 ಅಂತ ಕೆಲವು ಅಂಶಗಳನ್ನ ಕೊಡಲಾಗಿದೆ. ನೋಡಿ, ಈ ಅಂಶಗಳನ್ನ ಹೊಂದಿಸಿ ಬರೀಬೇಕು. ಹೊಂದಿಸಿ ಬರೆದಾಗ ಏನು ಉತ್ತರ ಬರುತ್ತೆ? ಉತ್ತರವನ್ನು ನಿಮಗೆ ನೇರವಾಗಿ ನೀಡ್ತೀನಿ. ಪರೀಕ್ಷೆಯಲ್ಲಿ ಉತ್ತರ ಬರೆಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಸಂಖ್ಯೆ 11 ಬರೆದು A ಮತ್ತು B ಪಟ್ಟಿಯನ್ನು ಬರೆದು ಅದಕ್ಕೆ ಪ್ರತಿಯೊಂದನ್ನು ಉತ್ತರವನ್ನು ಮೊದಲು ಆ ಕಡೆ ಇರೋದನ್ನು ಬರ್ಕೊಳ್ಳಿ. ಆನಂತರ ಈ ಕಡೆ ಇರೋದನ್ನು ಯಾವುದು ಸರಿಯಾಗಿ ಹೊಂದುತ್ತೆ, ನಿಮಗೆ 2-3 ಸರಿಯಾಗಿ ಹೊಂದುವಂಥದ್ದು ಮೊದಲು ಗೊತ್ತಿರೋದನ್ನು ಬರ್ಕೊಬಿಟ್ರೆ ಉಳಿದವನ್ನು ಈಸಿಯಾಗಿ ನಿಮಗೆ ಗುರುತಿಸಿ ಬರೀಬೋದು. ಹಾಗಾಗಿ ತುಂಬ ಸುಲಭವಾಗಿರುತ್ತೆ. ಹಾಗಾಗಿ ಇದರಲ್ಲೂ ಕೂಡ 5 ಅಂಕಗಳು ತೊಗೋಬೋದು, ಪ್ರಯತ್ನಿಸಿ. ಇಲ್ಲಿ ನಾವು ಉತ್ತರವನ್ನು ನೋಡಿದಾಗ
ಜಿಲ್ಲಾಧಿಕಾರಿ, ಜಿಲ್ಲಾಡಳಿತದ ಮುಖ್ಯಸ್ಥರು. ಹಾಗೆ ಮೂಕನಾಯಕ ಪತ್ರಿಕೆ ಬರುತ್ತೆ, ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಥಾಪಿಸಿದರು. ಹಾಗೆ ವೆಸ್ಟ್ಫಾಲಿಯಾ ಒಪ್ಪಂದ 1648ರಲ್ಲಿ ಇದು ನಡೆಯುವಂಥ ಒಂದು ಒಪ್ಪಂದ, ಇದು ರಾಷ್ಟ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥದ್ದು. ಹಾಗೆ ಅಣ್ಣಾ ಹಜಾರೆ ಅವರು ಏನು ಲೋಕಪಾಲ್ ಮಸೂದೆಗೋಸ್ಕರ ಒಂದು ಹೋರಾಟ ಮಾಡ್ತಾರೆ. ಹಾಗೆ ಭ್ರಷ್ಟಾಚಾರ ವಿರುದ್ಧ ಅವರು ಹೋರಾಟ ಮಾಡುವ ಸಂದರ್ಭದಲ್ಲಿ ಭ್ರಷ್ಟಾಚಾರ ವಿರುದ್ಧ ಭಾರತ, ಇಂಡಿಯಾ ಎಗೇನೆಸ್ಟ್ ಕರಪ್ಷನ್ ಏನಿದೆ ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ. ಹಾಗಾಗಿ ಅದು ಅವ್ರಿಗೆ ಹೊಂದಿಕೆ ಆಗುತ್ತೆ. ಹಾಗೆ ಅಫ್ಘಾನಿಸ್ತಾನ ಅಂದಾಗ ಅಫ್ಘಾನಿಸ್ತಾನದ ಒಂದು ಉಗ್ರಗಾಮಿ ಸಂಘಟನೆ ಅದೀಗ ಆಡಳಿತ ಮಾಡ್ತಾಯಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತನೇ ಇದೆ. ಹಾಗಾಗಿ ತುಂಬ ಸುಲಭ ಗುರುತಿಸ್ಬೋದು. ತಾಲಿಬಾನ್ ಅಫ್ಘಾನಿಸ್ತಾನದ ಒಂದು ಸಂಘಟನೆ, ಅದನ್ನು ನಾವೀಗ ಅಲ್ಲಿ ಹೊಂದಿಸಿ ಬರೀಬೇಕಾಗತ್ತೆ. ಅದನ್ನು ಈಗ ನಾವು ಉಗ್ರಗಾಮಿ ಸಂಘಟನೆ ಅನ್ಬೇಕಾ ಇಲ್ವಾ ಗೊತ್ತಿಲ್ಲ, ಬಟ್ ಈಗ ಅದು ಆಡಳಿತ ಮಾಡ್ತಿದೆ ಅಫ್ಘಾನಿಸ್ತಾನದಲ್ಲಿ. ಹಾಗಾಗಿ ತುಂಬ ಸುಲಭವಾಗಿ ನಮಗೆ ಗೊತ್ತಾಗುತ್ತೆ ತಾಲಿಬಾನ್ ಆಡಳಿತ ಅಫ್ಘಾನಿಸ್ತಾನದಲ್ಲಿದೆ ಅಂಥೇಳಿ ಅದನ್ನು ಹೊಂದಿಸಿ ಬರೀಬಹುದು. ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಇಲ್ಲಿ 4ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ನೋಡಿ ಗಮನಿಸ್ಕೊಳ್ಳಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ, ಸಾಧ್ಯವಾದಷ್ಟು ಕೂಡ ಒಂದು ಪದದಲ್ಲಿ ಬರೆಯುವಂಥ ಪ್ರಯತ್ನ ಬೇಡ, ಒಂದು ವಾಕ್ಯದಲ್ಲಿ ಪೂರ್ಣ ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಿ. ಮೊದಲನೆಯ ಪ್ರಶ್ನೆ ಏನಂತಂದರೆ AITUCಯನ್ನು ವಿಸ್ತರಿಸಿ ಅಂತಿದೆ. ಇದಕ್ಕೆ ಉತ್ತರಗಳನ್ನ ನಾವು ನೋಡ್ತಾ ಹೋಗೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. AITUCಯನ್ನು ವಿಸ್ತರಿಸಿ ಅಂತ ಅಂದಾಗ ಅಖಿಲ ಭಾರತ ಕಾರ್ಮಿಕ ಸಂಘ ಅಥವಾ ನೀವು ಅಖಿಲ ಭಾರತ ಕಾರ್ಮಿಕ ಒಂದು ಅಥವಾ ಟ್ರೇಡ್ ಯೂನಿಯನ್ ಕಾರ್ಮಿಕ ಸಂಘ ಅಂತ ನಾವು ಹೇಳ್ತೀವಿ. ಇಲ್ಲಿ ಇಂಗ್ಲೀಷಲ್ಲಿ ಬರೆದಾಗ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಹೇಳ್ತೀವಿ. ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಕೂಡ ನೀವು ಕನ್ನಡದಲ್ಲಿ ಬರೀಬೋದು, ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ, ಅಥವಾ ಕನ್ನಡದಲ್ಲೇ ನೀವು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಕನ್ನಡದಲ್ಲೇ ಅದನ್ನು ಬರೀಬೋದು. ಇಂಗ್ಲೀಷಲ್ಲಿ ಗೊತ್ತಿದ್ದರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಅದನ್ನು ಇಂಗ್ಲೀಷಲ್ಲೇ ಬರೀರಿ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತೇಳಿ. ಹಾಗೆ 13ನೇ ಪ್ರಶ್ನೆ ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೆಯಿರಿ. ಸಮ್ಮಿಶ್ರ ಸರ್ಕಾರ ಅಂದರೆ ನಮಗೆ ಗೊತ್ತಿದೆ, ಸಾರ್ವತ್ರಿಕ ಚುನಾವಣೆ ನಂತರ ಯಾವುದೇ ಒಂದು ಪಕ್ಷ ಬಹುಮತವನ್ನು ಪಡೆಯದೇ ಇದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಟ್ಟುಗೂಡಿ ಸರ್ಕಾರ ರಚಿಸುವಂಥದ್ದನ್ನೇ ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಅದನ್ನು ಒಂದು ಅಂಕಕ್ಕೆ ಸಂಕ್ಷಿಪ್ತವಾಗಿ ಬರೆದಾಗ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರ ರಚಿಸುವುದು, ಅದನ್ನೇ ಸಂಯುಕ್ತ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಎಂದು ಕರೆಯುತ್ತೇವೆ. ಹಾಗೆ 14ನೇ ಪ್ರಶ್ನೆ ಅಸ್ಮಿತೆ ರಾಜಕೀಯದ ಪ್ರಮುಖ ಆಧಾರಗಳಲ್ಲಿ ಒಂದು ಉದಾಹರಣೆ ಕೊಡಿ ಅಂತ ಇದೆ. ನಾವು ಅಸ್ಮಿತೆ ರಾಜಕೀಯದ ಆಧಾರಗಳಲ್ಲಿ ಮುಖ್ಯವಾಗಿ 4 ಕಾಣ್ತೀವಿ. ಧರ್ಮ, ಜಾತಿ, ಪ್ರದೇಶ, ಭಾಷೆ ಅವುಗಳನ್ನ ಕಾಣ್ತೀವಿ. ಅವುಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು, ಒಂದನ್ನು ಬರೀಲಿಕ್ಕೆ ಇಲ್ಲಿ ವಿವರಿಸಬೇಕಾಗಿಲ್ಲ. ಒಂದನ್ನು ನೀವು ಧರ್ಮ, ಜಾತಿ ಅಥವಾ ಪ್ರದೇಶ ಅಂತ ಯಾವುದಾದ್ರೂ ಒಂದು ಬರೆದ್ರೆ 1 ಅಂಕ ಈಸಿಯಾಗಿ ಸಿಗ್ಬೋದು. ಹಾಗೆ ನಾವು ಮುಂದಿನ ಒಂದು ಇದಕ್ಕೆ ಹೋದಾಗ ಪ್ರಶ್ನೆಗೆ ಹೋದಾಗ ಸಿರಿಯಾದ ಯಾವುದಾದ್ರೂ ಒಂದು ಜನಾಂಗವನ್ನು ಹೆಸರಿಸಿ ಅಂತ ಇದೆ. ಸಿರಿಯಾದಲ್ಲಿ ಮುಖ್ಯವಾಗಿ ನಾವು ಗುರುತಿಸುವಂಥ 5 ಜನಾಂಗಗಳಿದೆ. ಅಲ್ಲಿ ನಾವು ಅರಬ್ಸ್ ಇರ್ಬೋದು, ಕುರ್ಡ್ಸ್ ಇರ್ಬೋದು, ಅರ್ಮೇನಿಯನ್ಸ್, ಅಸ್ಸೀರಿಯನ್ಸ್, ತುರ್ಕ್ಮೇನಿಸ್ ಅಂತ ಇದೆ. ಇದರಲ್ಲಿ ಯಾವುದಾದ್ರು ಒಂದನ್ನು ಬರೋದು ಸಾಕು. ಅಂದರೆ ಪೂರ್ಣ ವಾಕ್ಯದಲ್ಲಿ ಬರೀರಿ, ಯಾವುದಾದ್ರು ಬರೀರಿ. ಸಿರಿಯಾದ ಒಂದು ಜನಾಂಗೀಯ ಗುಂಪು ಅರಬ್ಸ್ ಅಥವಾ ಕರ್ಡ್ಸ್, ಅರ್ಮೇನಿಯನ್ಸ್, ಯಾವುದನ್ನಾರು ಒಂದನ್ನು ಬರೀಬೋದು. ಈ ರೀತಿ 5 ತುಂಬ ಸುಲಭವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕಾಗುತ್ತೆ. ಹಾಗೆ 16ನೇ ಪ್ರಶ್ನೆ ಅಲಿಪ್ತ ನೀತಿ ಎಂದರೇನು? ಅಲಿಪ್ತ ನೀತಿ ಅಂದ್ರೇನು? ದ್ವಿತೀಯ ಜಾಗತಿಕ ಮಹಾಯುದ್ಧದ ನಂತರ ವಿಶ್ವವು 2 ಶಕ್ತಿ ಬಣಗಳಾಗಿ ವಿಂಗಡಣೆ ಆಯಿತು. ಭಾರತವು ಯಾವುದೇ ಶಕ್ತಿ ಬಣಕ್ಕೆ ಸೇರ್ಪಡೆಗೊಳ್ಳದೆ ತನ್ನದೇ ಆದ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸಿತು. ಈ ರೀತಿಯಂಥ ಒಂದು ನೀತಿಯನ್ನು ಅಲಿಪ್ತ ನೀತಿ ಎಂದು ಕರೆಯುತ್ತೇವೆ ಅಂತ ಬರೀತೇವೆ. ನೋಡಿ, ಇಲ್ಲಿ ಸಂಕ್ಷಿಪ್ತ 1 ಅಂಕ ಕೇಳಿರೋದ್ರಿಂದ ವಿಶ್ವದ ಯಾವುದೇ ಶಕ್ತಿ ಬಣಕ್ಕೂ ಸೇರದೆ ಪ್ರತ್ಯೇಕವಾಗಿರುವಂಥ ನೀತಿಯನ್ನೇ ಅಲಿಪ್ತ ನೀತಿ ಎಂದು ಕರೆಯುತ್ತೇವೆ ಅಂತ ಬರೆದ್ರೆ ಸಾಕು. ಹಾಗೆ ನಾವು ಇನ್ನೊಂದು ವಿಭಾಗಕ್ಕೆ ಹೋದಾಗ ಮುಂದಿನ 2 ಅಂಕದ ಪ್ರಶ್ನೆಗಳು. ಇಲ್ಲಿ ಇದು ಭಾಗ ಬಿ ಅಂತ ಬರುತ್ತೆ, ಪಾರ್ಟ್ ಬಿ ಅಂತ ಬರುತ್ತೆ. ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ನೋಡಿ, ಇಲ್ಲಿ ನಾವು 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಕೆಲವು ಟೈಮಲ್ಲಿ 2 ಪದಗಳಲ್ಲೂ ಕೂಡ ಗಮನ ಇಟ್ಟು ತಿಳ್ಕೊಂಡಿದ್ರೆ ಆ ಪದಗಳನ್ನ ನಿಮ್ಗೆ ಗೊತ್ತಿದ್ದರೆ ಅವುಗಳನ್ನ ಉತ್ತರದಲ್ಲಿ ಬರೀಬೋದು. ಹಾಗಾಗಿ ನಿಮಗೆ ನಾನು ಇಲ್ಲಿ ಪದಗಳು ಕೊಟ್ಟಿದ್ದೇನೆ, ಬಟ್ ನೀವು ಸೆಂಟೆನ್ಸಲ್ಲಿ ಬರೀರಿ. 2-3 ವಾಕ್ಯಗಳದನ್ನು ಉತ್ತರ ಬರೆಯುವಂಥ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡಬೇಕಾಗತ್ತೆ. ಇಲ್ಲಿ ನಾವು 17ನೇ ಪ್ರಶ್ನೆ ನೋಡುವಂಥದ್ದು, ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆ ಆಯಿತು ಅಂತಿದೆ. ಇದಕ್ಕೆ ಪೂರ್ಣ ಉತ್ತರ ಬರೆದಾಗ ಫೆಡರಲ್ ನ್ಯಾಯಾಲಯವು 1937ರಲ್ಲಿ ದೆಹಲಿಯಲ್ಲಿ ಸ್ಥಾಪನೆ ಆಯಿತು ಅಂತ ಉತ್ತರವನ್ನು 2 ಇದರಲ್ಲಿ ಬರೀಬೇಕಾಗುತ್ತೆ. ಅಷ್ಟು ಬರೋದು ಸಾಕು. ಇಲ್ಲಿ ಉತ್ತರ ನೋಡ್ಕೊಳ್ಳಿ, 1937 ದೆಹಲಿ, ಅದನ್ನು ತಿಳ್ಕೊಳ್ಳಿ, ಅದನ್ನು ಪೂರ್ಣ ವಾಕ್ಯದಲ್ಲಿ ಬರೆಯಿರಿ. ಹಾಗೆ 18ನೇ ಪ್ರಶ್ನೆ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಹಿನ್ನೆಲೆಯ ಯಾವುದಾದ್ರೂ 2 ಕಡ್ಡಾಯ ಘೋಷಣೆಗಳನ್ನ ಬರೀರಿ ಅಂತಂದೆ.
ಅಂದರೆ ಚುನಾವಣೆ ಸ್ಪರ್ಧಿಸುವಂಥ ಅಭ್ಯರ್ಥಿಗಳು ಘೋಷಿಸಬೇಕಾದ ಕಡ್ಡಾಯ ಘೋಷಣೆಗಳು ಅಲ್ಲಿ ನಾವು ಗಮನಿಸ್ಬೋದು. ಅಪರಾಧಗಳ ಹಿನ್ನೆಲೆಯನ್ನು ಘೋಷಣೆ ಮಾಡಬೇಕು, ಶೈಕ್ಷಣಿಕ ವಿವರಗಳ ಹಿನ್ನೆಲೆ ಘೋಷಣೆ ಮಾಡಬೇಕು, ಆಸ್ತಿ ವಿವರಗಳ ಹಿನ್ನೆಲೆಯನ್ನು ಘೋಷಣೆ ಮಾಡಬೇಕು. ಆ 3 ಇದೆ, ಅದರಲ್ಲಿ ಯಾವುದಾದ್ರು 2 ಬರೆದ್ರೆ ಸಾಕು. ಹಾಗೆ ನಾವು 19ನೇ ಪ್ರಶ್ನೆಗೆ ಹೋದಾಗ ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ ಅಂತಿದೆ. ಹಲವಾರು ಕಾರ್ಯಗಳು ನಿರ್ವಹಿಸುತ್ತೆ, ಅದರಲ್ಲಿ ಯಾವುದಾದ್ರು 2 ಕಾರ್ಯಗಳನ್ನ ಬರೆದ್ರೆ ಸಾಕು. ಬಹಳ ಮುಖ್ಯವಾದಂಥ ಕಾರ್ಯ ಅಂದರೆ ರಾಜ್ಯ ಸೇವೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸುವಂಥದ್ದು ಅದರ ಮೊದಲ ಮುಖ್ಯವಾದಂಥ ಕಾರ್ಯ. ಹಾಗೆ ಇಲಾಖಾ ಪರೀಕ್ಷೆಗಳನ್ನು ನಡೆಸುತ್ತದೆ. ಹಾಗೆ ನಾಗರಿಕ ಸೇವಾ ವರ್ಗದ ಒಂದು ನೇಮಕಾತಿ, ಬಡ್ತಿ, ಹಾಗೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ, ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಲಹೆ ನೀಡುವಂಥ ಅಧಿಕಾರವನ್ನು ಅದು ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆ ತನ್ನ ವಾರ್ಷಿಕ ವರದಿಯನ್ನು ಅದು ರಾಜ್ಯಪಾಲರಿಗೆ ಸಲ್ಲಿಸುತ್ತದೆ. ನೋಡಿ, ಈ 4ರಲ್ಲಿ ಇನ್ನೂ ಇದೆ, ಅದರಲ್ಲಿ ಯಾವುದಾದ್ರು 2 ಬರೆದ್ರೆ ಸಾಕು. ತುಂಬ ಸುಲಭವಾಗಿರುವಂಥ ಯಾವುದಾದ್ರು 2 ಬರೆದ್ರೆ ನಿಮಗೆ 2 ಅಂಕಗಳು ಸಿಗುತ್ತೆ. ಹಾಗೆ 20ನೇ ಪ್ರಶ್ನೆ ನೋಡುವಂಥದ್ದು ನಾವು ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಶಾಸನೀಯ ಅಧಿಕಾರಗಳ 3 ಪಟ್ಟಿಗಳಾವುವು ಅಂತಿದೆ. ಇಲ್ಲಿ ನಾವು 3 ಪಟ್ಟಿಗಳಿದೆ. ಆ 3 ಪಟ್ಟಿಗಳನ್ನ ಸಂವಿಧಾನದಲ್ಲಿ ಸೂಚಿಸಲಾಗಿದೆ. ಅವುಗಳು ಯಾವುದು ಅಂತಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಆ 3 ಪಟ್ಟಿಗಳನ್ನ ಹೆಸರಿಸಿದರೆ ಸಾಕು, ಅವುಗಳಿಗೆ 2 ಅಂಕಗಳು ಸಿಗುತ್ತೆ. ಹಾಗೆ ನಾವು ನೋಡುವಂಥದ್ದು 21ನೇ ಪ್ರಶ್ನೆ, ದ್ವಿರಾಷ್ಟ್ರಾಧಿಪತ್ಯ ಎಂದರೇನು? ಇಲ್ಲಿ ದ್ವಿರಾಷ್ಟ್ರಾಧಿಪತ್ಯ ನಮಗೆ ಗೊತ್ತಿದೆ. ಅಂತಾರಾಷ್ಟ್ರೀಯ ರಾಜಕೀಯ ವಿದ್ಯಮಾನಗಳಲ್ಲಿ 2 ರಾಷ್ಟ್ರಗಳು ಮಾತ್ರ ತಮ್ಮ ಆರ್ಥಿಕ, ಮಿಲಿಟ್ರಿ ಮತ್ತು ಸಾಂಸ್ಕೃತಿಕ ಶಕ್ತಿಗಳ ಮೂಲಕ ಇತರ ರಾಷ್ಟ್ರಗಳ ಮೇಲೆ ನಿಯಂತ್ರಣ ಹೊಂದಿರುವಂಥದ್ದನ್ನು ನಾವು ದ್ವಿರಾಷ್ಟ್ರಾಧಿಪತ್ಯ ಅಂತ ಕರಿತೇವೆ. ಇಲ್ಲಿ ತುಂಬ ಸುಲಭವಾಗಿ ನೀವು ಗಮನಿಸ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 ರಾಷ್ಟ್ರಗಳು ಮಾತ್ರ ಪೈಪೋಟಿಯಿಂದ ಬಲ ಪ್ರದರ್ಶಿಸುವುದು, ಅದನ್ನು ದ್ವಿರಾಷ್ಟ್ರಾಧಿಪತ್ಯ ಎಂದು ಕರೆಯುತ್ತೇವೆ ಅಂತ ಬರೆದರೆ ಸಾಕು. ಅದನ್ನು ಬರೀರಿ, ಅಥವಾ ನೀವು ಆ ಮೊದಲು ಹೇಳಿದಂಥ ಒಂದು ಇದನ್ನು ಕೂಡ ಬರೀಬೋದು. ಹಾಗೆ 22ನೇ ಪ್ರಶ್ನೆ, ಬ್ರಿಕ್ಸ್ನ ಯಾವುದಾದರೂ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ನೋಡಿ, ಬ್ರಿಕ್ಸು ಮೊದಲು ಪ್ರಾರಂಭದಲ್ಲಿ ಅದು 3 ರಾಷ್ಟ್ರಗಳ ಜೊತೆಯಲ್ಲಿ ಪ್ರಾರಂಭ ಆಗುತ್ತೆ 2006ರಲ್ಲಿ. ಆನಂತರ ಅದು ವಿಸ್ತರಣೆ ಆಗ್ತಾ 5 ರಾಷ್ಟ್ರಗಳಾಗಿ 2010ರಲ್ಲಿ ಬ್ರಿಕ್ಸ್ ಅಂತ ಆಗಿರುತ್ತೆ. ಇತ್ತೀಚೆಗೆ ಅದಕ್ಕೆ ಹಲವಾರು ರಾಷ್ಟ್ರಗಳು ಸೇರ್ಪಡೆಗೊಂಡು ಈಗ ಅಲ್ಲಿ ಗಮನಿಸ್ಬೋದು, ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಇವು ಮೊದಲಿದ್ದಂಥ 5 ರಾಷ್ಟ್ರಗಳು. ಇತ್ತೀಚೆಗೆ ಈಜಿಪ್ಟು, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, UAE ಆ ರಾಷ್ಟ್ರಗಳು ಕೂಡ ಸೇರ್ಪಡೆಗೊಂಡಿವೆ. ಹಾಗಾಗಿ ಇವುಗಳಲ್ಲಿ ಯಾವುದಾದ್ರೂ 2 ರಾಷ್ಟ್ರಗಳನ್ನ ಬರೆದರೆ ಸಾಕು. ಅಸಾಧ್ಯವಾದಷ್ಟು ನೀವು ಮೊದಲಿದ್ದಂಥ ಮೂಲ ಸದಸ್ಯ ರಾಷ್ಟ್ರಗಳನ್ನೇ ಬರೀರಿ. 2 ಅದರಲ್ಲಿ 5ರಲ್ಲೇ ಯಾವುದಾದ್ರು 2 ಬರೆದ್ರೆ ಸಾಕು. ಈ ರೀತಿ ಕೇಳಿದಾಗ 2 ಕೇಳಿದಾಗ ನೀವು ಮೊದಲಿದ್ದಂಥ ಬ್ರೆಜಿಲು, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ ಇವನ್ನೇ ಬರೀರಿ ಸಾಧ್ಯವಾದಷ್ಟು. ಹಾಗೆ 23ನೇ ಪ್ರಶ್ನೆ, ಮಿಲಿಟರಿ ಬಣಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ನೋಡಿ, ಇಲ್ಲಿ ಇದನ್ನೇ ಪ್ರಶ್ನೆಯನ್ನು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆಗಳಿರ್ತವೆ. ಪ್ರಶ್ನೆಯನ್ನು ಕೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಶಕ್ತಿ ಬಣಗಳು ಅಂತ ಒಂದಿದೆ. ಪ್ರಪಂಚದ 2 ಶಕ್ತಿ ಬಣಗಳನ್ನ ಹೆಸರಿಸಿ ಅಂತ ಕೇಳಿದಾಗ ಅಮೆರಿಕ ಬಣ, ರಷ್ಯಾ ಬಣ ಅಂತ ಬರೀಬೇಕು. ಇಲ್ಲಿ ಮಿಲಿಟ್ರಿ ಬಣಗಳು ಅಂತ ಕೇಳಿದಾಗ ನಾವೇನು ಇಲ್ಲಿ ಬರೀಬೇಕು ಅಂತಂದರೆ ಅಲ್ಲಿ ನ್ಯಾಟೋ ಮತ್ತು ಸೀಟೋ, ಸೆಂಟೋ, ವಾರ್ಸಾ, ಹಾಗೆ ಅಂಜೂಸ್ ಮತ್ತು ಬಾಗ್ದಾದ್ ಪ್ಯಾಕ್ಟ್ ಅಂತ ಒಂದಿದೆ, ಅವುಗಳನ್ನ ಬರೀಬೇಕಾಗುತ್ತೆ. ಇಲ್ಲಿ ನೀವು ಮಿಲಿಟ್ರಿ ಬಣಗಳು ಅಂತ ಕೇಳಿರೋದ್ರಿಂದ ಇಲ್ಲಿ ನ್ಯಾಟೋ, ಸೀಟೋ, ವಾರ್ಸಾ ಅವುಗಳನ್ನ ಬರೀರಿ. ಯಾವುದಾದ್ರು 2 ಅಂತ ಕೇಳಿದರೆ ಯಾವುದಾದ್ರು 2 ಬರೆದ್ರೆ ಸಾಕು. ಹಾಗೆ ನಾವು ಮುಂದಿನ ಪ್ರಶ್ನೆ ನೋಡುವಂಥದ್ದು, ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತಿದೆ. ತಾಷ್ಕೆಂಟ್ ಒಪ್ಪಂದ ಮತ್ತು ಶಿಮ್ಲಾ ಒಪ್ಪಂದ ಇವೆರಡೂ ಕೂಡ ವೆರಿ ಇಂಪಾರ್ಟೆಂಟು, ತಿಳ್ಕೊಂಡಿರಿ. ಸಾಮಾನ್ಯವಾಗಿ ಒಂದನ್ನೇ ಯಾವುದಾದ್ರು ಕೇಳ್ತಾರೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ 2 ಕೂಡ ತಿಳ್ಕೊಂಡಿರಿ. ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ, ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥವರು, ಹಾಗೆ ಅಯೂಬ್ ಖಾನ್ ಪಾಕಿಸ್ತಾನದವರು. ಅವರು ಈ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ರಷ್ಯಾದ ತಾಷ್ಕೆಂಟ್ ನಗರದಲ್ಲಿ 1966ರಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗುತ್ತೆ. ಹಾಗೆ ಇನ್ನೊಂದು ಒಪ್ಪಂದ ಇದೆ, ಅದನ್ನು ಕೂಡ ನೀವು ತಿಳ್ಕೊಂಡಿರಬೇಕು. ಶಿಮ್ಲಾ ಒಪ್ಪಂದ 1972ರಲ್ಲಿ ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಅದರಲ್ಲಿ ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ಅವರು ಸಹಿ ಹಾಕ್ತಾರೆ. ಹಾಗಾಗಿ ಇವೆರಡನ್ನು ನೀವು ತಿಳ್ಕೊಂಡಿರ್ತೀರಿ ಸಾಮಾನ್ಯ ವಿದ್ಯಾರ್ಥಿಗಳು. ಆದರೆ ಎರಡರಲ್ಲೂ ಕೂಡ ನಿಮಗೆ ಗೊಂದಲಗಳಾಗಬಾರ್ದು. ಕೆಲವು ಟೈಮಲ್ಲಿ ತಾಷ್ಕೆಂಟ್ ಒಪ್ಪಂದ ಅಂತ ಕೇಳಿದಾಗ ಇಂದಿರಾ ಗಾಂಧಿ, ಜುಲ್ಫಿಕರ್ ಭುಟ್ಟೋ ಅಂತ ಬರೆಯುವಂಥವ್ರು ತುಂಬ ವಿದ್ಯಾರ್ಥಿಗಳಿರ್ತಾರೆ. ಗೊಂದಲಕ್ಕೊಳಗಾಗಿ ಅದನ್ನು ಬಿಡಿ. ನೆನಪಿಟ್ಕೊಳ್ಳಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ಅವರಿಬ್ಬರು ಕೂಡ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು. ಅದು ಯಾವ ವರ್ಷ ಆಯಿತು ಅಂತ ನೆನಪಿಟ್ಕೊಳ್ಳಿ. ಆವಾಗ ಯಾರು ಪ್ರಧಾನಮಂತ್ರಿ ಆಗಿದ್ದರು ಅಂತ ನಿಮಗೆ ಸ್ವಲ್ಪ ಜ್ಞಾನ ಇದ್ದರೆ
ಆಗ 66ರಲ್ಲಿ ಅಂತ ಅಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ತಾರೆ, ಹಾಗಾಗಿ ಅದನ್ನು ಬರೀತೀರಿ. 72ರಲ್ಲಿ ಅಂತ ಬಂದು ನಿಮಗೆ ಶಿಮ್ಲಾ ಒಪ್ಪಂದ ಆಯಿತು ಅಂತ ಗೊತ್ತಿದ್ದರೆ ಆಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ, ಅದನ್ನು ಬರೀಬೋದು. ಹಾಗೆ ನಾವು ಮುಂದಿನ ಒಂದು ಭಾಗಕ್ಕೆ ಹೋದಾಗ ಇಲ್ಲಿ ಭಾಗ ಸಿ ಅಂತ ಬರುತ್ತೆ. ಭಾಗ ಸಿನಲ್ಲಿ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರ್ತವೆ. ಇಲ್ಲಿ 6 ಪ್ರಶ್ನೆಗಳು ಬರೀಬೇಕು. ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ, 6 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬರೀಬೇಕಾಗತ್ತೆ, ಆಯಿತಾ. ಈ ಒಂದು ಪ್ರಶ್ನೆಗಳಲ್ಲಿ ನಾವು ನೋಡುವಂಥದ್ದು, ನಾವು ಇಲ್ಲಿ ತುಂಬ ಸುಲಭವಾಗಿ ಪ್ರಶ್ನೆ ಪತ್ರಿಕೆ ಇದೆ, ಹಾಗಾಗಿ ವಿದ್ಯಾರ್ಥಿಗಳು ತುಂಬ ಸುಲಭವಾಗಿ ಉತ್ತರ ಬರೀಬಹುದು. 1935ರ ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳನ್ನು ಚರ್ಚಿಸಿ ಅಂತ ಇದೆ. 5 ಅಂಕಗಳಿಗೆ ಬರೀಬೇಕಾದಾಗ ನನ್ನ ಅಭಿಪ್ರಾಯದಲ್ಲಿ ನೀವು ಒಂದು ಸಣ್ಣ ಪೀಠಿಕೆನ ಬರೀರಿ. 1935ರ ಕಾಯ್ದೆ ಬಗ್ಗೆ ಅದು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪೀಠಿಕೆನ ಬರೀರಿ. ಒಂದು 2, 3, 4 ಲೈನಲ್ಲಿ, ಯಾಕೆಂದರೆ 5 ಅಂಕದ ಪ್ರಶ್ನೆಗಳಿಗೆ ನೀವು 1.5 ಪುಟದಷ್ಟು ಉತ್ತರ ಬರೀಬೇಕು. ಅದನ್ನು ನಿಮ್ಮ ಅಕ್ಷರಗಳ ಗಾತ್ರದ ಮೇಲೆ ನಿಗದಿಗೊಳಿಸ್ಕೊಳ್ಳಿ ಎಷ್ಟು ಬರೀಬೇಕು ಅಂಥೇಳಿ. ಪೂರ್ಣ ಅಂಕಗಳು ಬರಬೇಕು, ಒಂದು ಸಣ್ಣ ಪೀಠಿಕೆ ಬರೀರಿ. ಆನಂತರ ಅಲ್ಲಿ ಮುಖ್ಯವಾಗಿ ಒಂದು 6 ಅಂಶಗಳಿದೆ, ಆ ಅಂಶಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಕೊನೆಗೆ ಒಂದು ಉಪಸಂಹಾರ, ಒಂದು 2 ಲೈನಲ್ಲಿ ಒಂದು ಉಪಸಂಹಾರ ಅಂತೇಳಿ ಬರೀರಿ. ಆಗ ನಿಮಗೆ 5 ಅಂಕಗಳು ಕೂಡ ಸಿಗ್ತವೆ. ಇಲ್ಲಿ ಸಂಯುಕ್ತ ಪದ್ಧತಿ, ಅಧಿಕಾರ ವಿಭಜನೆ, ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ಶಾಸಕಾಂಗ, ಫೆಡರಲ್ ನ್ಯಾಯಾಲಯ, ಪ್ರಾಂತೀಯ ಸ್ವಾಯತ್ತತೆ, ಇವುಗಳು ಒಂದು 1935ರ ಕಾಯ್ದೆ ಮುಖ್ಯ ಅಂಶಗಳು. ಅವುಗಳನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ 2-3 ಲೈನ್ಗಳಲ್ಲಿ ಚರ್ಚಿಸಿದರೂ ಕೂಡ ನಿಮಗೆ ಸಾಕು, 5 ಅಂಕಗಳಿಗೆ ಉತ್ತರವನ್ನು ಬರೆಯಬಹುದು. ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆ ನೋಡುವಂಥದ್ದು 26ನೇ ಪ್ರಶ್ನೆ, ಭಾಷಾವಾರು ರಾಜ್ಯಗಳ ಪುನರ್ರಚನೆಯನ್ನು ವಿಶ್ಲೇಷಿಸಿ ಅಂತ ಇದೆ. ಭಾಷಾವಾರು ರಾಜ್ಯಗಳ ಪುನರ್ರಚನೆ ಹೇಗಾಯಿತು ಅದನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ನಮಗೆ ಮೋತಿಲಾಲ್ ನೆಹರು ಸಮಿತಿ ಅಭಿಪ್ರಾಯಪಟ್ಟಿರುವಂಥದ್ದು, ಅಂದರೆ ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಒಂದು ಆಧಾರವಾಗಿರಬೇಕು, ಏಕೆ, ಅದರ ಒಂದು 2 ಅಂಶಗಳನ್ನ ಸಂಕ್ಷಿಪ್ತವಾಗಿ ಬರೀರಿ. ಹಾಗೆ ಸ್ವತಂತ್ರ ಭಾರತದಲ್ಲಿ ಭಾಷಾವಾರು ರಾಜ್ಯಗಳ ಒಂದು ರಚನೆಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಯಿತು. ಅದಕ್ಕೋಸ್ಕರ ಸಂವಿಧಾನ ರಚನಾ ಸಭೆಯು ಕೂಡ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಹಾಗೆ ಅನಂತರದಲ್ಲಿ ಜೆ ವಿ ಪಿ ಸಮಿತಿ ಅಂತ ರಚನೆ ಆಗುತ್ತೆ. ಆ JVP ಸಮಿತಿ ಕೂಡ ಏನು ಮಾಡುತ್ತೆ, ಅದನ್ನು ತಿರಸ್ಕರಿಸುತ್ತೆ. ಹಾಗಾಗಿ ಪೊಟ್ಟಿ ಶ್ರೀರಾಮುಲು ಆಂಧ್ರ ಪ್ರದೇಶದಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ ಮತ್ತು ಕೊನೆಗೆ ಅಂತಿಮವಾಗಿ ಅವರು ಮರಣ ಹೊಂದ್ತಾರೆ. ಇದರಿಂದ ಆಂಧ್ರ ಪ್ರದೇಶದ ಒಂದು ಹೋರಾಟಗಳು ಜಾಸ್ತಿಯಾಗಿ ಅಲ್ಲಿ ಆಂಧ್ರ ಪ್ರದೇಶದ ರಚನೆ ಆಗುತ್ತೆ 1953ರಲ್ಲಿ. ಹಾಗಾಗಿ ನಂತರದಲ್ಲಿ ಇತರ ರಾಜ್ಯಗಳು ಕೂಡ ಬೇಡಿಕೆಯನ್ನು ಇಡ್ತವೆ. ಆಗ ಕೇಂದ್ರ ಸರ್ಕಾರ ರಾಜ್ಯ ಪುನರ್ರಚನಾ ಆಯೋಗವನ್ನು ರಚನೆ ಮಾಡುತ್ತೆ. ಆ ರಾಜ್ಯ ಪುನರ್ರಚನಾ ಆಯೋಗ ತನ್ನ ಶಿಫಾರಸು ನೀಡಿದ ನಂತರದಲ್ಲಿ 1956 ನವೆಂಬರ್ 1ರಿಂದ ರಾಜ್ಯಗಳ ಒಂದು ಹೊಸ ರಾಜ್ಯಗಳು ರಚನೆ ಆಗ್ತವೆ. ಇದನ್ನು ಒಂದು ಸಂಕ್ಷಿಪ್ತವಾಗಿ ವಿವರಿಸಿ 5 ಅಂಕಗಳ ಪ್ರಶ್ನೆಗಳಿಗೆ ಬರೀಬೇಕಾಗುತ್ತೆ. ಹಾಗೆ ನಾವು 27ನೇ ಪ್ರಶ್ನೆ ನೋಡುವಂಥದ್ದು, ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳನ್ನ ವಿವರಿಸಿ. ಇಲ್ಲಿ ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳು ಒಂದು 8 ಕಾರ್ಯಗಳಿದೆ. ಪುಸ್ತಕದಲ್ಲಿ ನಾವು ಟೆಕ್ಸ್ಟ್ ಬುಕ್ಕನ್ನು ಓದಿ ನೀವು ತಿಳ್ಕೊಂಡಾಗ ತುಂಬ ಸುಲಭವಾಗಿ ಅವನ್ನು ಬರೀಬೋದು. ಒಂದು ಪೀಠಿಕೆ, ಮುಖ್ಯ ಕಾರ್ಯದರ್ಶಿಯವರು ರಾಜ್ಯಾಡಳಿತದ ಮುಖ್ಯಸ್ಥರಾಗಿರುತ್ತಾರೆ. ಇವರ ದಕ್ಷತೆ, ಪ್ರಾಮಾಣಿಕತೆ, ಆಡಳಿತದ ಚತುರತೆಗಳು ರಾಜ್ಯದ ಆಡಳಿತದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಅಂತೇಳಿ ಬರೆದು ಒಂದು ಪೀಠಿಕೆ ಬರೆದು ಇವರ ಕಾರ್ಯಗಳು ಮುಖ್ಯಮಂತ್ರಿಗೆ ಸಲಹೆಗಾರರಾಗಿರುತ್ತಾರೆ. ಸಂಪುಟದ ಕಾರ್ಯದರ್ಶಿಯಾಗಿದ್ದು ಸಂಪುಟ ಸಭೆಯಲ್ಲಿ ಹಾಜರಿರುವಂಥ ಏಕೈಕ ಅಧಿಕಾರಿಯಾಗಿರುತ್ತಾರೆ. ಆ ಕಾರ್ಯಗಳನ್ನ ಸಂಕ್ಷಿಪ್ತವಾಗಿ ನೀವು ಬರೀರಿ. ಆದರೆ 5 ಅಂಕ ಕೇಳಿದಾಗ ನೀವು ಅದು ಪೂರ್ತಿ ಬರೀಬೇಕಾಗುತ್ತೆ. ಆ ಒಂದು ವಿವರಣೆ ಸಮೇತ ಅದನ್ನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಬೇಕಾಗುತ್ತೆ. ಇಲ್ಲಿ ಈ ಅಂಶಗಳನ್ನ ಗಮನಿಸ್ಕೊಳ್ಳಿ. ಸಚಿವಾಲಯದ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ, ಇತರೆ ಕಾರ್ಯದರ್ಶಿಗಳು ನಿರ್ವಹಿಸದ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಎಲ್ಲ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿರ್ತಾರೆ. ಹಾಗೆ ವಲಯ ಕೌನ್ಸಿಲ್ಗಳಿಗೆ ಕ್ರಮಾನುಗತ ಆಧಾರದಲ್ಲಿ ಅವರು ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಾರೆ. ಸಿಬ್ಬಂದಿಗಳ ಮೇಲೆ ಅಂದರೆ ಸಚಿವರಿಗೆ ಒದಗಿಸಿರುವಂಥ ಸಿಬ್ಬಂದಿಗಳ ಮೇಲೆ ನಿಯಂತ್ರಣ ಹೊಂದಿರ್ತಾರೆ. ಹಾಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಸಂಪರ್ಕ ಸೇತುವೆ, ಅಂದರೆ ಇತರ ರಾಜ್ಯಗಳ ಜೊತೆಯಲ್ಲಿ ಸಂಪರ್ಕ ಸೇತುವೆ ಆಗಿರ್ತಾರೆ. ಹಾಗೆ ಕೇಂದ್ರ ಸರ್ಕಾರದಿಂದ ಬರುವಂಥ ರಹಸ್ಯವಾದ ಮತ್ತು ಗುಪ್ತ ಮಾಹಿತಿಗಳನ್ನ ಸ್ವೀಕರಿಸಿ ಅವರು ಮುಖ್ಯಮಂತ್ರಿಯವರಿಗೆ ತಿಳಿಸುವಂಥ ಕೆಲಸ ಮಾಡ್ತಾರೆ. ಹೀಗೆ ಅದು ಕಾರ್ಯಗಳನ್ನ ಬರೆದು ಆನಂತರ ಅದನ್ನು ಒಂದು ಪೀಠಿಕೆ, ಒಂದು ಉಪಸಂಹಾರ ಬರೆದ್ಬಿಡಿ. ಅಲ್ಲಿ ಕೊನೆಗೆ ಪೀಠಿಕೆ ಬರೆದಿರ್ತೀರಿ, ಉಪಸಂಹಾರ ಹೀಗೆ ಮುಖ್ಯ ಕಾರ್ಯದರ್ಶಿಯವರು ರಾಜ್ಯದ ಆಡಳಿತದ ಪ್ರಗತಿಯಲ್ಲಿ, ರಾಜ್ಯದ ಆಡಳಿತದಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತಾರೆ. ಇವರು ಮುಖ್ಯಮಂತ್ರಿಗೆ ಕಣ್ಣು ಕಿವಿ ಇದ್ದಂತೆ ಇರುತ್ತಾರೆ. ಇವರ ದಕ್ಷತೆ, ಪ್ರಾಮಾಣಿಕತೆಗಳು ರಾಜ್ಯದ ಆಡಳಿತದ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿ ಬೀರುತ್ತವೆ ಅಂತ ಬರೆದ್ರೆ ಸಾಕು. ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡುವಂಥದ್ದು 28ನೇ ಪ್ರಶ್ನೆ, ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳನ್ನ ವಿವರಿಸಿ. ಇಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಅಂದರೆ ಏನಂತ ಒಂದು ಬರೀರಿ.
ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಅವರನ್ನು ಹಿಂದುಳಿದ ವರ್ಗಗಳು ಎಂದು ಕರೆಯುತ್ತೇವೆ. ಇವರ ಮೇಲೆ ಉಂಟಾದಂಥ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಒಂದು ಏನು ಶೋಷಣೆಗಳಿತ್ತು ಅದರಿಂದಾಗಿ ಅವರು ಚಳುವಳಿಯನ್ನು ಮಾಡ್ತಾರೆ. ಆ ಚಳುವಳಿಗೆ ಕಾರಣಗಳೆಂದರೆ ಸಾಮಾಜಿಕ ತಾರತಮ್ಯ, ಆರ್ಥಿಕ ಶೋಷಣೆ, ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ, ರಾಜಕೀಯ ಪ್ರಾತಿನಿಧ್ಯತೆಯ ನಿರಾಕರಣೆ, ಹಾಗೆ ಏಕೀಕರಣ. ಇವನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಕೊನೆಗೆ ಹೀಗೆ ಹಿಂದುಳಿದ ವರ್ಗಗಳ ಒಂದು ಚಳುವಳಿಯು ಈ ಮೇಲಿನ ಕಾರಣಗಳಿಂದಾಗಿ ನಡೆಯಿತು. ಇದರಿಂದ ಹಲವು ರೀತಿಯ ರಾಜಕೀಯ ಪರಿಣಾಮಗಳು ಮುಂದೆ ಉಂಟಾದವು ಅಂತ ಬರೀರಿ ಒಂದು ಉಪಸಂಹಾರನ. ಹಾಗೆ 29ನೇ ಪ್ರಶ್ನೆ ನಾವು ನೋಡುವಂಥದ್ದು, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು ಚಿತ್ರವನ್ನು. ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಪರಿಸರ ಚಳುವಳಿಯಲ್ಲಿ ಇವರ ಕೊಡುಗೆಗಳನ್ನು ವಿವರಿಸಿ ಅಂತ ಇದೆ. ಪರಿಸರ ಚಳುವಳಿಯಲ್ಲಿ ನಾವು ತುಂಬ ಸುಲಭವಾಗಿ ಆ ಒಂದು ಮಾತೆಯನ್ನು ಕಂಡುಹಿಡಿತೀವಿ, ಸಾಲುಮರದ ತಿಮ್ಮಕ್ಕನವರು. ಇವರ ಸಾಧನೆಗಳ ಬಗ್ಗೆ ನಾವು ನೋಡುವ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವು ಅಲ್ಲಿ ಸಾಲುಮರದ ತಿಮ್ಮಕ್ಕನವರ ಹಿನ್ನೆಲೆ ಬಗ್ಗೆ ಬರೀಬೇಕು. ಸಾಲುಮರದ ತಿಮ್ಮಕ್ಕನವರು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಅವರು ಒಂದು ಗ್ರಾಮದಲ್ಲಿ ಇರುವಂಥ ವಾಸ ಮಾಡ್ತಿರ್ತಾರೆ. ಅವರು ಹುಲಿಕಲ್ ಮತ್ತು ಕುದೂರು ಎಂಬ ಗ್ರಾಮಗಳ ನಡುವೆ ಹಲವಾರು ಮರಗಳನ್ನು ನೆಟ್ಟು ಬೆಳೆಸ್ತಾರೆ. ಹಾಗೆ ಪರಿಸರದ ಒಂದು ಪ್ರೇಮದ ಒಂದು ಅರಿವನ್ನು ಮೂಡಿಸ್ತಾರೆ. ಆ ಮರಗಳನ್ನ ತಮ್ಮ ಮಕ್ಕಳಂತೆ ಸಾಕಿ ಸಲುಹಿ ಬೆಳೆಸ್ತಾರೆ. ಹೆಚ್ಚು ಹೆಚ್ಚು ಮರಗಳು ಅವರು ಬೆಳೆಸಲಿಕ್ಕೆ ಇತರರಿಗೂ ಕೂಡ ಅವರು ಪ್ರೇರಣೆ ಆಗಿರುವಂಥ ಅಂಶಗಳನ್ನ ಕಾಣ್ತೇವೆ. ಅವರು ಆ ಒಂದು ಕಾರ್ಯವನ್ನು ಮಾಡಿದ್ದಕ್ಕಾಗಿ ಅವ್ರ ಬಗ್ಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಕೂಡ ಅವ್ರ ಬಗ್ಗೆ ಪ್ರಬಂಧವನ್ನು ಮಂಡನೆ ಮಾಡಲಾಗಿದೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆ ಪದ್ಮ ಪ್ರಶಸ್ತಿಗಳನ್ನು ಕೂಡ ಅವರಿಗೆ ನೀಡಲಾಗಿದೆ. ಅದನ್ನು ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ಬರೆದು ಒಂದು ಕನ್ಕ್ಲೂಷನನ್ನು ಬರೀಬೇಕಾಗುತ್ತೆ. ಹಾಗೆ ನಾವು ನೋಡುವಂಥದ್ದು ಮುಂದೆ 30ನೇ ಪ್ರಶ್ನೆ, ಭಯೋತ್ಪಾದನೆಗೆ ಕಾರಣಗಳನ್ನು ತಿಳಿಸಿ, ವಿವರಿಸಬೇಕಾಗುತ್ತೆ. ಇಲ್ಲಿ ಕಾರಣಗಳನ್ನ ವಿವರಿಸಬೇಕು. ನೀವು ಕೆಲವಾರು ವಿದ್ಯಾರ್ಥಿಗಳು ನಾವು ಗಮನಿಸಿದ್ದೇವೆ ಏನಂತಂದರೆ ಕೆಲವಾರು ಕಾರಣಗಳ ಬರೀತಾರೆ, ಆದರೆ ಅವ್ರನ್ನ ವಿವರಿಸೋದಿಲ್ಲ. ತುಂಬ ವಿದ್ಯಾರ್ಥಿಗಳು ಆ ರೀತಿ ಮಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ವಿವರಣೆ ಬರೀದೇನೆ ಕೇವಲ ಪಾಯಿಂಟ್ಸ್ಗಳನ್ನ ಮಾತ್ರ ಬರೆದು ಬಿಡಬೇಡಿ. ಒಂದು ವೇಳೆ ನಿಮ್ಗೆ ಪಾಯಿಂಟ್ಸ್ಗಳು ಬರೆದು ಬಿಟ್ಟರೆ ನಿಮಗೆ ಕಡಿಮೆ ಅಂಕಗಳು ಮಾತ್ರ ಸಿಗ್ತವೆ. ಹಾಗಾಗಿ ಎಲ್ಲ ಪಾಯಿಂಟ್ಗಳು ಕೂಡ ನಿಮ್ಮ ಸ್ವಂತ ವಾಕ್ಯದಲ್ಲಿ ವಿವರಿಸಿ, ಪುಸ್ತಕವನ್ನು ಓದಿ ಅದರಲ್ಲಿರುವಂಥ ವಿವರಣೆ ತಿಳ್ಕೊಂಡು ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವೇನೇ ವಿವರಣೆಯನ್ನು ಬರೀಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಭಯೋತ್ಪಾದನೆ ಎಂದರೇನು ಅಂತ ಬರೀರಿ. ಸಾಮಾನ್ಯ ಜನರಲ್ಲಿ ಭಯವನ್ನು ಸೃಷ್ಟಿಸಿ ತಮ್ಮ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸಿಕೊಳ್ಳಲು ಉದ್ದೇಶಪೂರ್ವಕವಾಗಿ ದೇಶದಲ್ಲಿ ಆತಂಕದ ವಾತಾವರಣವನ್ನು ನಿರ್ಮಿಸುವುದನ್ನೇ ಭಯೋತ್ಪಾದನೆ ಎಂದು ಕರೆಯುತ್ತೇವೆ. ಈ ಭಯೋತ್ಪಾದನೆಯು ಪ್ರಜಾಪ್ರಭುತ್ವಕ್ಕೆ ಒಂದು ಬೆದರಿಕೆಯಾಗಿದೆ. ಈ ಭಯೋತ್ಪಾದನೆಗೆ ಕಾರಣಗಳೆಂದರೆ ಅಂತ ಒಂದು ಪೀಠಿಕೆ ಬರೀರಿ ಸಂಕ್ಷಿಪ್ತವಾಗಿ ಬರೆದು ಅದಕ್ಕೆ ಕಾರಣಗಳು, ಪ್ರತ್ಯೇಕತಾವಾದಿ ಚಳುವಳಿ ವಿವರಣೆ ಬರೀರಿ ಅದಕ್ಕೆ. ಹಾಗೆ ಧಾರ್ಮಿಕ ಮೂಲಭೂತವಾದ ಅದಕ್ಕೆ ಒಂದು ಸಂಕ್ಷಿಪ್ತ ವಿವರಣೆ ಬರೀರಿ. ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ, ದುರ್ಬಲ ರಾಜಕೀಯ ವ್ಯವಸ್ಥೆ, ಹಾಗೆ ಆರ್ಥಿಕ ತಾರತಮ್ಯ, ಇವುಗಳನ್ನ ಸಂಕ್ಷಿಪ್ತವಾಗಿ ನಾನು ವಿವರಣೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಾಗಿ ಕೊಟ್ಟಿರ್ತೀನಿ. ಪ್ರಶ್ನೆಗಳಿಗೆ ಪ್ರತ್ಯೇಕವಾಗಿ ವಿಡಿಯೋಗಳಿದೆ, ಅವುಗಳನ್ನ ಬೇಕಾದ್ರೆ ನೀವು ಗಮನಿಸ್ಕೋಬೋದು. ಬರೆದು ಕೊನೆಗೆ ಒಂದು ನಿಮಗೆ ಕನ್ಕ್ಲೂಷನ್ ಬರೀಬೇಕು, ಉಪಸಂಹಾರನ. ಹೀಗೆ ಈ ಎಲ್ಲ ಕಾರಣಗಳಿಂದಾಗಿ ಭಯೋತ್ಪಾದನೆ ಉಂಟಾಗುತ್ತದೆ. ಇದು ಭಾರತಕ್ಕೆ, ಪ್ರಜಾಪ್ರಭುತ್ವಕ್ಕೆ, ಇಡೀ ವಿಶ್ವದಲ್ಲೇ ಒಂದು ಬೆದರಿಕೆ ಹೇಗಿದೆ ಅಂತ ಕೂಡ ಬರೀಬಹುದು. ಹಾಗೆ 31ನೇ ಪ್ರಶ್ನೆ, ಭ್ರಷ್ಟಾಚಾರದ ವಿರುದ್ಧ ಯುವಜನತೆಯ ಪಾತ್ರವನ್ನು ಚರ್ಚಿಸಿ. ಯುವಜನತೆ ಭ್ರಷ್ಟಾಚಾರದ ವಿರುದ್ಧ ಅಂದರೆ ಭ್ರಷ್ಟಾಚಾರ ಎಂದರೇನು ಅಂತ ನೀವು ಬರೀಬೋದು. ಬೇಕಾದರೆ ಬರೆದು ಅದಕ್ಕೆ ಯುವಜನತೆ ಹೇಗೆ ಹೋರಾಟ ಮಾಡ್ಬೋದು, ಶಿಕ್ಷಣ, ನೈತಿಕತೆ, ಹಾಗೆ ಕಾರ್ಯ ಮತ್ತು ಗುರಿಗಳು, ಮಾದರಿ ವ್ಯಕ್ತಿಗಳನ್ನ ಅನುಸರಿಸುವಂಥದ್ದು, ಹಾಗೆ ಯುವ ಆಂದೋಲನ, ಈ ಅಂಶಗಳನ್ನ ವಿವರಿಸಿ ಸಂಕ್ಷಿಪ್ತವಾಗಿ ಆನಂತರ ಒಂದು ಕನ್ಕ್ಲೂಷನ್ ಬರೀಬೇಕು. ಹಾಗೆ 32ನೇ ಪ್ರಶ್ನೆ, ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯವನ್ನು ಭಾರತ ವಿರೋಧಿಸುತ್ತದೆ, ಸಮರ್ಥಿಸಿ. ನೋಡಿ, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನ ನೀವು ಅಧ್ಯಯನ ಮಾಡಿದರೆ ಆಗ ತುಂಬ ಸುಲಭವಾಗಿ ಪ್ರಶ್ನೆನ ಅರ್ಥ ಮಾಡ್ಕೊಂಡು ಬರೀಬೋದು. ಹೌದು, ಭಾರತ ವರ್ಣಭೇದ ನೀತಿ ಮತ್ತು ಜನಾಂಗೀಯ ತಾರತಮ್ಯ ನೀತಿಗಳನ್ನ ವಿರೋಧಿಸುತ್ತೆ. ಭಾರತದ ಒಂದು ವಿದೇಶಾಂಗ ನೀತಿಯ ಒಂದು ಮೂಲ ತತ್ವವಾಗಿ ಇರುವಂಥದ್ದು ನಾವು ಕಾಣ್ತೇವೆ. ಧರ್ಮ, ಜಾತಿ, ಜನಾಂಗ, ವರ್ಣ, ಲಿಂಗ ಈ ಯಾವುದೇ ಆಧಾರದಲ್ಲಿ ತಾರತಮ್ಯ ಮಾಡುವಂಥದ್ದನ್ನು ಇದು ವಿರೋಧಿಸುತ್ತೆ. ವರ್ಣಭೇದ, ಬಣ್ಣದ ಆಧಾರದಲ್ಲಿ ತಾರತಮ್ಯ ಮಾಡುವಂಥದ್ದು ಇರ್ಬೋದು, ಜನಾಂಗದ ಆಧಾರದಲ್ಲಿ ತಾರತಮ್ಯ ಮಾಡುವಂಥದ್ದು ಇರ್ಬೋದು, ಇವನ್ನ ಭಾರತ ವಿರೋಧಿಸುತ್ತೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಲ ವಿರೋಧ ವ್ಯಕ್ತಪಡಿಸುವಂಥದ್ದು ಕೂಡ ನಾವು ಕಾಣ್ತೇವೆ. ಆ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳೇನಿದೆ ಅಲ್ಲೂ ಕೂಡ ತನ್ನ ಪದವನ್ನು ಮಂಡಿಸುತ್ತೆ. ಆಫ್ರಿಕನ್ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅದು ಸಂಪೂರ್ಣ ಬೆಂಬಲ ಕೊಡುತ್ತೆ. ಅಲ್ಲಿ ನೆಲ್ಸನ್ ಮಂಡೇಲಾ ಅವರಿಗೆ ಕೂಡ ತನ್ನ ಬೆಂಬಲ ಕೊಟ್ಟು ಅವರನ್ನು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಲಿಕ್ಕೂ ಕೂಡ ಅವ್ರು ಬೆಂಬಲ ಕೊಡುತ್ತೆ. ಹಾಗೆ ಇಡೀ ಪ್ರಪಂಚದಲ್ಲಿ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಡ್ತಿರುವಂಥ ಒಂದು ರಾಷ್ಟ್ರಗಳಿಂದ ಅವುಗಳಿಗೂ ಕೂಡ ನಿರಂತರವಾಗಿ ಇದು ಬೆಂಬಲವನ್ನು ಕೊಟ್ಕೊಂಬಂದಿದೆ. ಹಾಗಾಗಿ ಇದು ಭಾರತದ ವಿದೇಶಾಂಗ ನೀತಿಯ ಒಂದು ಪ್ರಮುಖ ತತ್ವಗಳಲ್ಲಿ ಒಂದಾಗಿದೆ. ಹಾಗಾಗಿ ಅದನ್ನು ಭಾರತ ವಿರೋಧಿಸುತ್ತದೆ ಅಂತ ನೀವು ಸಮರ್ಥಿಸ್ಕೋಬೇಕು.
ಸಮರ್ಥಿಸಿ ಅದು ಉದಾಹರಣೆಗಳನ್ನ ಕೊಟ್ಟು ಅದು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಬರೀಬೇಕಾಗುತ್ತೆ. ಹಾಗೆ 33ನೇ ಪ್ರಶ್ನೆ, ಭಾರತ ಮತ್ತು ಶ್ರೀಲಂಕಾ ಸಂಬಂಧಗಳ ಸಮಸ್ಯೆಗಳಿಗೆ ಕಾರಣಗಳನ್ನು ಚರ್ಚಿಸಿ. ನೋಡಿ, ಭಾರತ ಮತ್ತು ಶ್ರೀಲಂಕಾ ನೆರೆಯ ರಾಷ್ಟ್ರಗಳು, ನಮ್ಮ ಪಕ್ಕದಲ್ಲಿರುವಂಥ ಪುಟ್ಟ ಒಂದು ರಾಷ್ಟ್ರ. ಅದು ಮತ್ತು ಭಾರತ ಸಂಬಂಧಗಳು ತುಂಬ ಐತಿಹಾಸಿಕವಾಗಿರುವಂಥದ್ದು ನಾವು ಕಾಣ್ತೇವೆ. ಆದರೂ ಕೂಡ ಇಲ್ಲಿ ತಮಿಳರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳಿರುವಂಥದ್ದು ನಾವು ಕಾಣ್ತೇವೆ. ಯಾಕೆಂದರೆ ತಮಿಳುನಾಡಿನಿಂದ ಅಲ್ಲಿಗೆ ಹೋಗಿ ನೆಲೆಸಿರುವಂಥ ಒಂದು ಏನು ಬೇರೆ ಬೇರೆ ವಿಧದ ಒಂದು ಅಲ್ಲಿ ತಮಿಳರಿದ್ದಾರೆ, ಅಲ್ಲಿ ಅವರಿಗೆ ಪೌರತ್ವವನ್ನು ನೀಡಿಲ್ಲ. ಭಾರತೀಯ ಮೂಲದ ಒಂದು ತಮಿಳರಿಗೆ ಅಲ್ಲಿ ಪೌರತ್ವ ನೀಡಿಲ್ಲ. ಇದು ಸಮಸ್ಯೆಗೆ ಮುಖ್ಯವಾದಂಥ ಕಾರಣ. ಹಾಗೆ ತಮಿಳರನ್ನು ವಾಪಸ್ ಕಳಿಸುವಂಥ ಪ್ರಯತ್ನಗಳು ನಿರಂತರವಾಗಿ ಅಲ್ಲಿ ನಡೀತಿರುವಂಥದ್ದು ನಾವು ಕಾಣ್ತೇವೆ. ಅದಕ್ಕೋಸ್ಕರ ಅವರಿಗೆ ಪೌರತ್ವ ಕೊಡಬೇಕು ಅಂತೇಳಿ 1965 ಮತ್ತು 1985ರಲ್ಲಿ ಆಗ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ, ಚಂದ್ರಿಕಾ ಕುಮಾರ ತುಂಗ, ನಂತರ ಬಂದಂಥವರು ಕೂಡ ಅದರ ಬಗ್ಗೆ ಒಂದು ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ. ಆ ಒಪ್ಪಂದಗಳು ಜಾರಿಗೆ ಬಂದಿಲ್ಲ. ಹಾಗಾಗಿ ಏನಾಯಿತು, ಅಲ್ಲಿ ಮತ್ತು ಜೊತೆಗೆ ಕಚಾತೀವ ಸಮಸ್ಯೆ, ಜೊತೆಗೆ ನಂತರದಲ್ಲಿ TULF ಮತ್ತು LTT ಎಂಬ ಉಗ್ರಗಾಮಿ ಸಂಘಟನೆಗಳು ಪ್ರಾರಂಭ ಆಗ್ತವೆ. ಹೀಗಾಗಿ ಅಲ್ಲಿ ಪ್ರಾರಂಭ ಉಗ್ರಗಾಮಿತ್ವ ಏನಿದೆ ಅದರಿಂದ ಭಾರತ ಮತ್ತು ಶ್ರೀಲಂಕಾ ನಡುವೆ ಸಂಬಂಧಗಳಲ್ಲಿ ಕೆಲವು ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಆ ಅಂಶಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದರ ವಿಡಿಯೋ ಇದೆ, ಪೂರ್ಣವಾಗಿ ಗಮನಿಸ್ಕೊಳ್ಳಿ ಬೇಕಾದರೆ. ಹಾಗೆ ನಾವು ಮುಂದಿನ ಒಂದು ಭಾಗಕ್ಕೆ ಹೋದಾಗ ಭಾಗ D, ಇಲ್ಲಿ ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿರುತ್ತೆ. ನೀವು ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಆ ಪ್ರಶ್ನೆಗಳಿಗೆ 2 ಪ್ರಶ್ನೆಗಳನ್ನ ಬರೀಬೇಕು, 2ಕ್ಕೂ ಕೂಡ ಪೀಠಿಕೆ ಬರೀಬೇಕು ಮತ್ತು ಉಪಸಂಹಾರವನ್ನು ಬರೀಬೇಕು. ಪ್ರತಿಯೊಂದು ಅಂಶವನ್ನು ಕೂಡ ಸ್ವಲ್ಪ ವಿಸ್ತಾರವಾಗಿ ವಿವರಿಸಬೇಕು. 2.5-3 ಪುಟದಷ್ಟು ಉತ್ತರವನ್ನು ಬರೆದಿರಬೇಕಾಗುತ್ತೆ. ವಿವರಣೆ ಸ್ವಲ್ಪ ಸಾಕಷ್ಟು ಇರಬೇಕಾಗುತ್ತೆ. ಆ ಅಂಶವನ್ನು ಗಮನ ಇಟ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. ಹಾಗಾಗಿ ಇಲ್ಲಿ ನಾವು ಒಂದು ಪ್ರಶ್ನೆ ಇದೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. ಇದಕ್ಕೆ ಏನು ತುಂಬ ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಹಿಂದೆ. ಹಾಗಾಗಿ ಈ ಪ್ರಶ್ನೆಯನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗಾಗಿ ಈ ಪ್ರಶ್ನೆ ಬರ್ಬೋದು, ಅಥವಾ ಇದೇ ಅಧ್ಯಾಯದಲ್ಲಿ ನಿಮಗೆ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನ ವಿವರಿಸಿ ಅಂತ ಕೇಳ್ಬೋದು, ಅಥವಾ ಇದೇ ಅಧ್ಯಾಯದಲ್ಲಿ ನಿಮಗೆ ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನ ವಿವರಿಸಿ ಅಂತ ಕೂಡ ಪ್ರಶ್ನೆ ಕೇಳ್ಬೋದು, ಅಥವಾ ಚುನಾವಣಾ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ಬೋದು. ಬಟ್ ಹೆಚ್ಚಾಗಿ ಈ ಪ್ರಶ್ನೆ ಕೇಳ್ತಾ ಇರ್ತಾರೆ. ಹಾಗಾಗಿ ಇದ್ರ ಬಗ್ಗೆ ವಿವರಣೆ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಚೆನ್ನಾಗಿ ಪೀಠಿಕೆ ಬರೀರಿ. ಭಾರತದ ರಾಜಕೀಯ ಪಕ್ಷಗಳು ಹೇಗೆ ಬೆಳವಣಿಗೆ ಆಯಿತು ಅದನ್ನು ಪೀಠಿಕೆ ಬರೆದು, ನಂತರ ಅದರ ಸ್ವರೂಪದಲ್ಲಿ ಬರುವಂಥ ಪ್ರಮುಖವಾದಂಥ ಅಂಶಗಳು, ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಹಾಗೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಇತ್ತೀಚಿನ ದಿನಗಳನ್ನು ನಾವು ಕಾಣ್ತೇವೆ. ಹಾಗೆ ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳನ್ನ ಭಾರತದಲ್ಲಿ ನಾವು ಕಾಣ್ತೇವೆ. ಎಡ ಮತ್ತು ಬಲಪಂಥೀಯ ಪಕ್ಷಗಳನ್ನ ಕಾಣ್ತೇವೆ. ಹಾಗೆ ಸಮ್ಮಿಶ್ರ ಸರ್ಕಾರದ ಶಕೆ, ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳೆಲ್ಲವೂ ಕೂಡ ಹಲವಾರು ರಾಜ್ಯಗಳ ಸಮ್ಮಿಶ್ರ ಸರ್ಕಾರಗಳಿದೆ. ಕೇಂದ್ರದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ ಇರುವಂಥ ನಾವು ಕಾಣ್ತೇವೆ. ಈ ಒಂದು ಶಕೆಯನ್ನು ನಾವು ಕಾಣ್ತೇವೆ. ಇದನ್ನು ಬರೆದು ಸಂಕ್ಷಿಪ್ತವಾಗಿ ಅದನ್ನು ವಿವರಣೆ ಬರೀಬೇಕು. ಬರೆದು ಪ್ರತಿಯೊಂದು ಅಂಶಕ್ಕೂ ಕೂಡ ನೀವು ಕನಿಷ್ಠ 4-5 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಬರೆದಾಗ ಆ ಒಂದು ನೀವು ಸಂಪೂರ್ಣವಂತ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಬರೆದು ಕೊನೆಗೊಂದು ಉಪಸಂಹಾರವನ್ನು ಬರೀಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಒಂದು ಸಲ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ, ಇಷ್ಟು ವಾಕ್ಯಗಳ ಉತ್ತರ ಬರೀತೀನಿ, ಎಷ್ಟು ಪೇಜ್ ಬರೀತೀವಿ ಅಂತೇಳಿ ಪ್ರಾಕ್ಟೀಸ್ ಮಾಡಿ ಉತ್ತರವನ್ನು ಬರೆಯುವಂಥ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ 35ನೇ ಪ್ರಶ್ನೆ, ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಮತ್ತು ಪರಿಹಾರಗಳನ್ನು ಕುರಿತು ಚರ್ಚಿಸಿ. ಲಿಂಗಾಧಾರಿತ ಅಸಮಾನತೆ, ಇಲ್ಲಿ ನಾವು ಏನು ಅಸಮಾನತೆ ಇದೆ ಅದರಲ್ಲಿ ಲಿಂಗಾಧಾರಿತ ಅಸಮಾನತೆಗೆ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಲಿಂಗಾಧಾರಿತ ಅಸಮಾನತೆ ಎಂದರೇನು, ಅದು ಭಾರತದಲ್ಲಿ ಹೇಗೆ ಹಿಂದಿನಿಂದ ಬೆಳ್ಕೊಂಬಂದಿದೆ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಪೀಠಿಕೆ ಬರೀರಿ. ಹಾಗೆ ಕಾರಣಗಳೇನು ಅಂದಾಗ ತುಂಬ ವಿದ್ಯಾರ್ಥಿಗಳು ಮಹಿಳಾ ಚಳುವಳಿ ಮತ್ತು ಲಿಂಗಾಧಾರಿತ ಅಸಮಾನತೆ ಇದನ್ನು ಸ್ವಲ್ಪ ಗೊಂದಲ ಮಾಡ್ಕೊಳ್ತಾರೆ. ಹಾಗಾಗಿ ಮಹಿಳಾ ಚಳುವಳಿ ಕಾರಣಗಳು ಅಂತ ಬಂದಾಗ ಅಲ್ಲಿ ಅಸಮಾನತೆ, ವರದಕ್ಷಿಣೆ ಪಿಡುಗು, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು, ಹಾಗೆ ಪುರುಷ ಪ್ರಧಾನ ಒಂದು ಸಾಮಾಜಿಕ ವ್ಯವಸ್ಥೆ, ಲೈಂಗಿಕ ಹಿಂಸಾಚಾರ, ಕೌಟುಂಬಿಕ ಹಿಂಸೆ, ಆ ಅಂಶಗಳು ಬರೀಬೇಕು. ಇಲ್ಲಿ ಬಂದಾಗ ಲಿಂಗಾಧಾರಿತ ಅಸಮಾನತೆ ಅಂತ ಬಂದಾಗ ಕಾರಣಗಳಿಗೆ ಇಲ್ಲಿ ಮನುಸ್ಮೃತಿ, ಪುರುಷ ಪ್ರಾಬಲ್ಯ, ಶಿಕ್ಷಣದ ನಿರಾಕರಣೆ, ವರದಕ್ಷಿಣೆ ಪದ್ಧತಿ, ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು. ನೋಡಿ, ಸ್ವಲ್ಪ ವಿವರಣೆಯೆಲ್ಲ ನಿಮಗೆ ವರದಕ್ಷಿಣೆ ಪದ್ಧತಿ ಅಂದಾಗ ಅದನ್ನು ಬರಿಬೋದು ವಿವರಣೆನ, ಆದರೆ ಅಲ್ಲಿಗೆ ಮತ್ತು ಇಲ್ಲಿಗೆ ಬೇರೆ ಅಂಶಗಳನ್ನ ಬರೀಬೇಕಾದಾಗ ಇಲ್ಲಿ ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಅಂತ ಬರೆದಾಗ ಈ ಅಂಶಗಳನ್ನ ನೀವು ಮುಖ್ಯವಾಗಿ ಬರೀಬೇಕಾಗುತ್ತೆ. ಹಾಗೆ ಇದಕ್ಕೆ
ಪರಿಹಾರಗಳೇನು ಅಂತ ನಾವು ನೋಡಿದಾಗ ಅದಕ್ಕೆ ಪರಿಹಾರವಾಗಿ ಮೀಸಲಾತಿ, ಮಹಿಳಾ ಮೀಸಲಾತಿ ಒಂದು ಪರಿಹಾರ ಆಗಿದೆ. ಅದಕ್ಕೆ ಒಂದು ಸಂಕ್ಷಿಪ್ತವಾಗಿ ಏನು ಸಂವಿಧಾನದಲ್ಲಿ ಕ್ರಮಗಳಿದೆ ಅದನ್ನು ಬರೆದು, ಶಿಕ್ಷಣದಲ್ಲಿ ಮೀಸಲಾತಿ ಅದನ್ನು ಬರೀರಿ, ಉದ್ಯೋಗದಲ್ಲಿ ಮೀಸಲಾತಿ ಅದನ್ನು ಬರೀರಿ. ಹಾಗೆ ಪ್ರಾತಿನಿಧಿಕ ಸಂಸ್ಥೆಗಳು ಅಂತ ಅಂದಾಗ ಸ್ಥಳೀಯ ಸಂಸ್ಥೆಗಳು 73-74ನೇ ತಿದ್ದುಪಡಿಗಳ ಪ್ರಕಾರ ಗ್ರಾಮೀಣ ಸ್ಥಳೀಯ ಸರ್ಕಾರಗಳು, ನಗರ ಸ್ಥಳೀಯ ಸರ್ಕಾರಗಳು. ಅದರಲ್ಲಿ 243D ಮತ್ತು 243T ವಿಧಿಗಳಲ್ಲಿ ಅದರ ಬಗ್ಗೆ ವಿವರಣೆಗಳಿದೆ. ಅದನ್ನು ಸಂಕ್ಷಿಪ್ತವಾಗಿ ಬರೀಬೇಕು ವಿದ್ಯಾರ್ಥಿಗಳು. ಮೀಸಲಾತಿ ಕೊಡಲಾಗಿದೆ, ಮೊದಲು 33 ಇತ್ತು, ಈಗ 50 ಕೂಡ ಹೆಚ್ಚಿಗೆ ಮಾಡಲಾಗಿದೆ ಕೆಲವು ರಾಜ್ಯಗಳಲ್ಲಿ. ಅದನ್ನು ಬರೆದು ಹಾಗೆ ಕೊನೆಗೆ ಸಂವಿಧಾನಾತ್ಮಕ ಕ್ರಮಗಳು, ಅಲ್ಲಿ ಮುಖ್ಯವಾಗಿ 15, 16, 23 ಮತ್ತು 24ನೇ ವಿಧಿಗಳು ಬರೀಬೋದು. 39D ವಿಧಿ ಬರೀಬೋದು. ಹಾಗೆ ನಾವು ಈ 326ನೇ ವಿಧಿ ಬರೀಬೋದು. 51A ಒಂದು ವಿಧಿಯಲ್ಲಿ ಏನು ಮಹಿಳೆಯರ ಒಂದು ಸಂಬಂಧಪಟ್ಟಂಥ ಮೂಲಭೂತ ಕರ್ತವ್ಯ ಇದೆ ಅದನ್ನು ಬರೀಬೇಕಾಗುತ್ತೆ. ಅವುಗಳನ್ನ ಸಂಕ್ಷಿಪ್ತ ಬರೆದು ಕೊನೆಗೆ ಒಂದು ಉಪಸಂಹಾರವನ್ನು ಬರೀಬೇಕಾಗುತ್ತೆ. ಒಟ್ಟಾರೆ ಉಪಸಂಹಾರವನ್ನು ಬರೆದ್ಬಿಡಿ, ಕಾರಣಗಳು ಮತ್ತು ಅದಕ್ಕೆ ಪರಿಹಾರ ಕ್ರಮಗಳೇನಿದೆ ಅದಕ್ಕೆ ಒಟ್ಟಾರೆ ಉಪಸಂಹಾರವನ್ನು ಬರೀಬೋದು. 10 ಅಂಕಗಳು ಸಿಗ್ತವೆ. ಹಾಗೆ ನೆಕ್ಸ್ಟು ನಾವು ನೋಡುವಂಥದ್ದು ಇನ್ನೊಂದು ಪ್ರಶ್ನೆ, ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ಮೌಲ್ಯೀಕರಿಸಿ ಅಂತ ಇದೆ ನೋಡಿ. ಇಲ್ಲಿ ಖಾಸಗೀಕರಣದ ನಿಮಗೆ ಸಾಮಾನ್ಯವಾಗಿ ಇದು ಅಧ್ಯಾಯ 7ರಲ್ಲಿ ಬರುತ್ತೆ. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ಈ 3 ಪ್ರಶ್ನೆಗಳಲ್ಲಿ ನೀವು ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನ ತಿಳ್ಕೊಳ್ಳಿ. ಸಂಕ್ಷಿಪ್ತವಾಗಿ ವಿವರಣೆ ಬರೆಯುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈ 3 ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ, ಬೇಕಾದ್ರೆ ನೀವು ಗಮನಿಸಿ. ಖಾಸಗೀಕರಣ ಇದೆ, ಮುಂದಿನ 2 ಪ್ರಶ್ನೆ ಪತ್ರಿಕೆಗಳಲ್ಲಿ ಉದಾರೀಕರಣ ಮತ್ತು ಜಾಗತೀಕರಣಗಳು ಇರ್ತವೆ ಅನ್ನೋ ಅಂಶ ನಾವು ಗಮನಿಸ್ತೇವೆ. ಹಾಗಾಗಿ ಈ ಪ್ರಶ್ನೆಗಳನ್ನ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಉತ್ತರ ಬರೀಬೋದು. ಆ ಪಾಯಿಂಟ್ಸ್ಗಳನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು, ಅದಕ್ಕೆ ವಿವರಣೆ ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಖಾಸಗೀಕರಣ ಎಂದರೇನು, ಅದು ಯಾವಾಗ ಬೆಳವಣಿಗೆ ಆಯಿತು, ಅದ್ರ ಬಗ್ಗೆ ಪೀಠಿಕೆ ಬರೀರಿ. ಹಾಗೆ ಪ್ರಾಮುಖ್ಯತೆಯ ಅಂಶಗಳನ್ನು ಪ್ರತಿಯೊಂದನ್ನು ಕೂಡ ಬರೀಬೇಕು, ಬರೆದು ವಿವರಿಸಬೇಕು. ಹೊಸ ಉದ್ಯಮಗಳನ್ನ ಪ್ರೋತ್ಸಾಹಿಸುತ್ತದೆ, ಕಾರ್ಯದಕ್ಷತೆ, ಸಾಮರ್ಥ್ಯ ಹೆಚ್ಚಿಸುತ್ತದೆ, ವಿನೂತನ ಯೋಜನೆ, ಗುರಿ, ಬಂಡವಾಳ, ಏಕಸ್ವಾಮ್ಯ, ಅವುಗಳನ್ನ ಬರೆದು ವಿವರಿಸಬೇಕು. 2-3 ಲೈನ್ಗಳು ವಿವರಿಸಬೇಕು. ಹಾಗೆ ಆನಂತರ ಅದರ ರಾಜಕೀಯ ಪರಿಣಾಮಗಳೇನು ಅಂದಾಗ ಸಂಪತ್ತಿನ ಕೇಂದ್ರೀಕರಣ ಇರ್ಬೋದು, ಅಧಿಕ ಲಾಭ, ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸೇವಾ ಮನೋಭಾವನೆ ಕಡಿಮೆ, ಉದ್ಯೋಗ ಭದ್ರತೆ ಇಲ್ಲ, ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟು ಮಾಡ್ತವೆ. ಅದನ್ನು ಹೇಗೆ ಅಂತ ಸಂಕ್ಷಿಪ್ತವಾಗಿ ವಿವರಿಸಿ ಕೊನೆಗೆ ಒಂದು ಸಂಕ್ಷಿಪ್ತವಾದಂಥ ಒಂದು ಉಪಸಂಹಾರವನ್ನು ಬರೀಬೇಕಾಗುತ್ತೆ. ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆ ನೋಡುವಂಥದ್ದು, ಸಾರ್ಕ್ನ ಸ್ಥಾಪನೆ ಮತ್ತು ಸಹಕಾರ ಕ್ಷೇತ್ರಗಳನ್ನ ಕುರಿತು ವಿವರಿಸಿ. ಇಲ್ಲಿ ಈ ಒಂದು ಪ್ರಶ್ನೆಗೆ ಬರೀಬೇಕಾದಾಗ ನೀವು ಪೀಠಿಕೆಯಲ್ಲಿ ಸಾರ್ಕ್ನ ಸ್ಥಾಪನೆಯ ಬಗ್ಗೆ ವಿವರಣೆ ಬರೀಬೋದು. ಪೀಠಿಕೆ ಬರೆಯೋದು ಜೊತೆಗೆ ಅದನ್ನೇ ವಿವರಣೆ ಬರೆಬಿಡ್ಬೋದು. ಸ್ಥಾಪನೆ ಹೇಗಾಯಿತು, 1985ರಲ್ಲಿ ಅದು ಸ್ಥಾಪನೆ ಆಗುತ್ತೆ. ಡಿಸೆಂಬರ್ 7-8ರಂದು ಸ್ಥಾಪನೆ ಆಗುತ್ತೆ. ಅದ್ರ ಹಿನ್ನೆಲೆ ಕೂಡ ಬೇಕಾದ್ರೆ ಬರೀರಿ ಪೀಠಿಕೆಯಲ್ಲಿ. ಹೇಗೆ ಅದಕ್ಕೆ ಬಾಂಗ್ಲಾದೇಶದ ಆಗಿನ ಅಧ್ಯಕ್ಷರು ಪ್ರಯತ್ನ ಪಡ್ತಾರೆ, ಯಾವ್ಯಾವ ದೇಶಗಳಿಗೆ ಅವ್ರು ಭೇಟಿ ಕೊಡ್ತಾರೆ, ಮತ್ತು ಸಭೆಗಳೇನಾಗ್ತವೆ, ಅವುಗಳನ್ನ ಸಂಕ್ಷಿಪ್ತವಾಗಿ ಪೀಠಿಕೆಯಲ್ಲಿ ಬರೆದು ಯಾವಾಗ ಸ್ಥಾಪನೆ ಆಯಿತು ಅದರ ಐತಿಹಾಸಿಕ ವಿವರಣೆ ಬರೆದು, ಹಾಗೆ ಪ್ರಮುಖವಾಗಿ ನಡೆದಿರುವಂಥ ಶೃಂಗಸಭೆಗಳು, ಭಾರತದಲ್ಲಿ 2ನೇ ಒಂದು ಸಾರ್ಕ್ ಶೃಂಗಸಭೆ ನಡೆಯುತ್ತೆ, ಮತ್ತು 8ನೇ ಸಾರ್ಕ್ ಶೃಂಗಸಭೆ ನಡೆಯುತ್ತೆ, ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೀರಿ. ಆನಂತರದಲ್ಲಿ ಅವುಗಳ ಭಾರತ ಮತ್ತು ಸಾರ್ಕ್ನ ಸಹಕಾರ ಕ್ಷೇತ್ರಗಳು ಇದೆ. ಮುಖ್ಯವಾಗಿ ಪ್ರಾದೇಶಿಕ ಒಂದು ಕೇಂದ್ರಗಳಿದೆ, ಸಾರ್ಕ್ ಅಭಿವೃದ್ಧಿ ನಿಧಿ ಅಂತ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಹಾಗೆ ಆರ್ಥಿಕ ಸಹಕಾರ ಇದೆ, ಜನರಿಗಾಗಿ ಸಂಪರ್ಕ ಇದೆ, ಶೈಕ್ಷಣಿಕ ಸಹಕಾರ ಇದೆ, ಭಯೋತ್ಪಾದನೆಯ ನಿರ್ಮೂಲನೆ, ಹಾಗೆ ಅವೆರಡರ ನಡುವೆ ಪರಸ್ಪರ ಒಂದು ದ್ವಿಪಕ್ಷೀಯ ಸಂಬಂಧಗಳಿರ್ತವೆ. ಈ ಒಂದು ಅಂಶಗಳನ್ನ ನೀವು ಕೊನೆಯಲ್ಲಿ ಉಪಸಂಹಾರದ ರೂಪದಲ್ಲಿ ಬರೀಲಿಕ್ಕೆ ಕೂಡ ಅವಕಾಶ ಇರುತ್ತೆ, ಅದನ್ನು ಬರೀಬೋದು. ಈಗ ಒಂದು ಉಪಸಂಹಾರ ಬರೆದ್ರೆ ನಿಮಗೆ 10 ಅಂಕಗಳು ಸಿಗ್ತವೆ. ಹಾಗೆ ನಾವು ಇನ್ನೊಂದು ವಿಭಾಗ ಇದೆ, ಕೊನೆಯದು ಈ ವಿಭಾಗ. ಇದನ್ನು ವಿಕಲಚೇತನ ವಿದ್ಯಾರ್ಥಿಗಳು ಮಾತ್ರ ಬರೀಬೇಕು, ಬೇರೆ ವಿದ್ಯಾರ್ಥಿಗಳು ಬರೀಬಾರ್ದು. ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಹಾಗಾಗಿ ಬೇರೆಯವರು ಬರೀಬೇಡಿ. ಸಾಮಾನ್ಯವಾಗಿ ವಿಕಲಚೇತನ ವಿದ್ಯಾರ್ಥಿಗಳು ಮಾತ್ರ ಏನು ಚಿತ್ರ ಸಮೇತ ಪ್ರಶ್ನೆಗಳಿರ್ತಾವಲ್ಲ ಅವನ್ನ ಬರೀದೇ ಇರುವಂಥವ್ರು ಇದನ್ನು ಬರೀಬೇಕಾಗುತ್ತೆ. ಇಲ್ಲಿ ನಾನು ನಿಮಗೆ ಅಲ್ಲೇ ಕೊಟ್ಟಿದ್ದೆ 5ನೇ ಪ್ರಶ್ನೆ, ಅಲ್ಲಿ ಜವಾಹರ್ಲಾಲ್ ನೆಹರು ಬಗ್ಗೆ ಪ್ರಶ್ನೆ ಇತ್ತು. ಇಲ್ಲಿ ಒಂದು ಪ್ರಶ್ನೆ ಕೇಳಿದರೆ, ಬಂಗಬಂಧು ಎಂದು ಯಾರನ್ನು ಕರೆಯಲಾಗಿದೆ? ಅದಕ್ಕೆ ಉತ್ತರ ಶೇಖ್ ಮುಜಿಬುರ್ ರೆಹಮಾನ್ ಅವ್ರನ್ನ ಬಂಗಬಂಧು ಎಂದು ಕರೆಯಲಾಗಿದೆ ಅಂತ ಉತ್ತರ ಬರೆಯಬೇಕು. ಹಾಗೆ ಇನ್ನೊಂದು ಪ್ರಶ್ನೆ, ಚಿಪ್ಕೋ ಚಳುವಳಿಯನ್ನು ಕುರಿತು ಬರೆಯಿರಿ ಅಂತ ಇದೆ. ಇದು ನಿಮಗೆ ಸಾಲುಮರದ ತಿಮ್ಮಕ್ಕ ಅವ್ರ ಬಗ್ಗೆ ಅಲ್ಲಿ ಪ್ರಶ್ನೆ ಇತ್ತು, ಅದ್ರ ಬದಲಿಗೆ ಈ ಪ್ರಶ್ನೆ ಕೊಟ್ಟಿರ್ತಾರೆ. ಇದನ್ನು ವಿಕಲಚೇತನ ವಿದ್ಯಾರ್ಥಿಗಳು ಬರೀಬೇಕಾಗುತ್ತೆ. ಚಿಪ್ಕೋ ಚಳುವಳಿ ಅದು ಎಲ್ಲಿ ನಡೀತು ಮತ್ತು
ಹೇಗೆ ನಡೀತು ಚಿಪ್ಕೋ ಅಂದರೆ ಏನು ಅರ್ಥ, ಹಾಗೆ ಅದೊಂದು ಅಹಿಂಸಾತ್ಮಕ ಒಂದು ಚಳುವಳಿಯಾಗಿತ್ತು. ಅದರಲ್ಲಿ ಚಾಂಡಿ ಪ್ರಸಾದ್ ಭಟ್ಟ ಅವರು ಅದರ ರೂವಾರಿ, ಹಾಗೆ ಇತರೆ ನಾಯಕರು ಸುಂದರ್ಲಾಲ್ ಬಹುಗುಣ ಇರ್ಬೋದು, ಧೂಮ್ ಸಿಂಗ್ ನೇಗಿ ಅವರ ಹೆಸರುಗಳನ್ನ ಬರೀರಿ. ಹಾಗೆ ಅವರು ಹೇಗೆ ಆ ಒಂದು ಹೋರಾಟವನ್ನು ಸಂಘಟಿಸ್ತಾರೆ. ಹಾಗೆ ಉತ್ತರ ಕಾಶಿಯಿಂದ ಕಸೌಲಿವರೆಗೆ 75 ಕಿಲೋಮೀಟರ್ಗಳ ದೂರದವರೆಗೆ ಅವರು ಗುಡ್ಡಗಾಡು ಪ್ರದೇಶಗಳಲ್ಲಿ ಒಂದು ಜಾಥವನ್ನು ಮಾಡ್ತಾರೆ. ಆ ಒಂದು ಅಂಶಗಳನ್ನ ಬರೆದು ಸಂಕ್ಷಿಪ್ತವಾಗಿ ಆಮೇಲೆ ಪರಿಸರದ ಬಗ್ಗೆ ಒಂದು ಸಂಕ್ಷಿಪ್ತವಂತ ಒಂದು ಉಪಸಂಹಾರ ಬರೆದುಬಿಟ್ರಾಯಿತು. ವಿದ್ಯಾರ್ಥಿಗಳು, ಇದು ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳು ಬರೀಬೇಕು, ಅವ್ರು ಮಾತ್ರ ಈ ಒಂದು ಪ್ರಶ್ನೆಯನ್ನು ಬರೀರಿ. ಇದಿಷ್ಟು ಕೂಡ 2025ರ ಒಂದು ವಾರ್ಷಿಕ ಪರೀಕ್ಷೆ 1ರ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಪ್ರತಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ಕೊಳ್ಳಿ. ಪ್ರತಿಯೊಂದು ಕೂಡ ಬಹಳ ಮುಖ್ಯವಂಥದ್ದು. ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಹೆಚ್ಚೆಚ್ಚು ಸಾಲ್ವ್ ಮಾಡ್ದಂಗೆ ನಿಮಗೆ ಉತ್ತರ ಬರೆಯುವಂಥ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಹಾಗಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನಮಗೆ ಬಹಳ ಮುಖ್ಯವಾಗಿ ಉಪಯುಕ್ತವಾಗ್ತವೆ. ಹಾಗೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ನಾವು 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ನಡೆದಂಥ ಪತ್ರಿಕೆ 2 ಏನಿದೆ, 2ನೇ ಪತ್ರಿಕೆ ಏನಿತ್ತು ಅದನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಬೇಕು ಅಂತ ಅನಿಸಿದರೆ ಶೇರ್ ಮಾಡಿ. ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.